let's go into the word of God. ನಾವು ದೇವರ ವಾಕ್ಯಕ್ಕೆ ಹೋಗೋಣ. You know, Jesus was a stranger in Bethlehem because no one knew him. ಬೆತ್ಲೆಹೇಮಿನಲ್ಲಿ ಆತನು ಯಾರು ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟನು ಯೇಸು Because when the ಕ್ರಿಸ್ತನು. wise men came, everybody were astonished. They never knew that king of the Jew was born in Bethlehem. ಅಲ್ಲಿ ಜೋಯಿಸರು ಬರುವಂತ ಸಮಯದಲ್ಲಿ ಅಲ್ಲಿ ಇರುವಂತ ಅರಸನಿಗೂ ಗೊತ್ತಿರಲಿಲ್ಲ, ಅಲ್ಲಿ ಯಹೂದ್ಯದ ಅರಸನು ಇಲ್ಲಿ ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಎಂದು ಅವರಿಗೂ ಸಹ ಗೊತ್ತಿರಲಿಲ್ಲ. So Jesus was a stranger in Bethlehem. ಬೆತ್ಲೆಹೇಮಿನಲ್ಲಿ ಯೇಸು ಕ್ರಿಸ್ತನು ಯಾರನ್ನು ಅರಿಯದೇ ಇರುವಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟನು. And Jesus was in danger because Herod planned to kill him. ಯಾಕಂದ್ರೆ ಯೇಸು ಕ್ರಿಸ್ತನು ಅಪಾಯಕ್ಕೆ ಒಳಗಾಗಿದ್ದನು. ಯಾಕಂದ್ರೆ ಅರಸನಾದ ಹೆರೋದನು ಆತನನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡುತ್ತಿದ್ದನು. So Jesus was not only a stranger, he was in the danger, but the king Herod was planning to kill him. ಆ ಯೇಸು ಕ್ರಿಸ್ತನು ಯಾರನ್ನು ಅರಿಯದೇ ಇರುವಂತ ವ್ಯಕ್ತಿ ಮಾತ್ರವಲ್ಲದೆ ಆತನು ಅಪಾಯದಲ್ಲಿಯೂ ಸಹ ಇರುವಂತ ವ್ಯಕ್ತಿಯಾಗಿದ್ದನು. ಯಾಕಂದ್ರೆ ಅರಸನಾದ ಹೆರೋದನು ಆತನನ್ನು ಕೊಲ್ಲಬೇಕೆಂದು ಆತನು ಉಪಾಯ ಮಾಡುತ್ತಿದ್ದನು. So Jesus was a stranger. ಅಲ್ಲಿ ಯೇಸು ಕ್ರಿಸ್ತನು He was ಅಪರಿಚಿತನಾಗಿದ್ದಾನೆ. in danger. ಆತನು ಅಲ್ಲಿ ಅಪಾಯದಲ್ಲಿದ್ದಾನೆ. Finally we see Jesus was in the manger. ಅದು ಮಾತ್ರ ಯೇಸು ಕ್ರಿಸ್ತನು ಕೊನೆಯದಲ್ಲಿ ಆ ಗೋದಿಲೆಯಲ್ಲಿ ಕಾಣಲ್ಪಡುತ್ತಿದ್ದಾನೆ. When he was in the manger, nobody gave him a room. ಅಲ್ಲಿ ಆ ಗೋದಿಲೆಯಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಎಂದು ಯಾರೂ ಸಹ ಸ್ಥಳವನ್ನು ಕೊಡಲಿಲ್ಲ. There was no room for Jesus. ಅಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ಸ್ಥಳವೂ ಸಿಗಲಿಲ್ಲ. This Christmas season, ಈ ಒಂದು ಕ್ರಿಸ್ಮಸ್ ಹಬ್ಬದ do ದಿನಗಳಲ್ಲಿ you have room for Jesus in your life, in your heart and in your family? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆಂದು ನೀವು ಸ್ಥಳವನ್ನು ಕೊಡುತ್ತಿದ್ದೀರಾ? When two disciples were walking on the road of Emmaus, they asked Jesus, are you a stranger? ಎಮ್ಮ ಊರಿನಲ್ಲಿ ಇರುವಂತ ಇಬ್ಬರು ಶಿಷ್ಯರು ಅಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ನೋಡಿ ಹೇಳುತ್ತಾರೆ, ನೀನು ಅಪರಿಚಿತನೇ, ನಿನಗೆ ಇಲ್ಲಿ ನಡೀತಿರುವುದು ಗೊತ್ತಿಲ್ಲವೇ ಎಂದು ಕೇಳುವುದನ್ನು ನಾವು ನೋಡುತ್ತೇವೆ. But the Bible says they were the disciples of Jesus. ಅಲ್ಲಿ ವಾಕ್ಯ ಹೇಳುತ್ತದೆ ಅವರು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದರು ಎಂದು. They were with Jesus. ಅವರು ಯೇಸು ಕ್ರಿಸ್ತನ ಸಂಗಡ ಇದ್ದಂತವರು. But when Jesus died and rose again, they did not know him. ಆ ಯೇಸು ಕ್ರಿಸ್ತನ ಮರಣವನ್ನು ಹೊಂದಿ ಮತ್ತೆ ಪುನರುತ್ಥಾನವಾದ ನಂತರ ಅವರು ಆತನನ್ನು ಅರಿಯಲಿಲ್ಲ. Who had been with Jesus, their disciples are asking him, are you a stranger? ಯೇಸು ಕ್ರಿಸ್ತನ ಸಂಗಡ ಇದ್ದಂತ ಶಿಷ್ಯರೇ ಯೇಸು ಕ್ರಿಸ್ತನನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ಅಪರಿಚಿತನೇ. So we may call ourselves Christian. ನಾವು ಕ್ರೈಸ್ತರು ಎಂದು ನಾವು ಹೇಳಬಹುದು. You may be coming to church regularly. ನೀವು ಸಭೆಗೆ ಚಾಚು ತಪ್ಪದೆ ಬರುತ್ತಿರಬಹುದು. Is Jesus a stranger to you this morning? ನಿಮಗೆ ಯೇಸು ಕ್ರಿಸ್ತನ ಅಪರಿಚಿತನಾಗಿ ಕಾಣಲ್ಪಡುತ್ತಿದ್ದಾನಾ? Or is the Jesus is just the Jesus for you who was in the manger 2000 years ago? ಇಲ್ಲಾದ್ರೆ ಯೇಸು ಕ್ರಿಸ್ತನು ಬರೀ ಆ ಒಂದು 2000 ವರ್ಷಗಳ ಹಿಂದೆ ಆ ಒಂದು ಗೋದಿಯಲ್ಲಿ ಕಾಣಲ್ಪಡುತ್ತಿರುವಂತ ಯೇಸು ಕ್ರಿಸ್ತನಾಗಿ ಕಾಣಲ್ಪಡುತ್ತಿದ್ದಾನಾ? But today the good news, we don't worship Jesus in the manger, we don't worship Jesus who died on the cross, we worship Jesus who was risen and is on the throne. ನಾವು ಈ ಒಂದು ಒಳ್ಳೆಯ ಸಂದೇಶ ಏನೆಂದರೆ ಗೋದಿಲೆಯಲ್ಲಿ ಇರುವಂತ ಯೇಸು ಕ್ರಿಸ್ತನನ್ನಾಗಲಿ ಇಲ್ಲವಾದರೆ ಅಲ್ಲಿ ಮರಣಕ್ಕೆ ಒಳಗಾದಂತ ಯೇಸು ಕ್ರಿಸ್ತನನ್ನಾಗಲಿ ನಾವು ಆರಾಧಿಸುತ್ತಿಲ್ಲ. ಆದರೆ ಪುನರುತ್ಥಾನವಾಗಿ ಆತನು ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತ ಯೇಸು ಕ್ರಿಸ್ತನನ್ನೇ ನಾವು ಆರಾಧಿಸುತ್ತಿದ್ದೇವೆ. Do you have room for Jesus? ಯೇಸು ಕ್ರಿಸ್ತನಿಗೆಂದು ನೀವು ಸ್ಥಳವನ್ನು ಇಟ್ಟಿದ್ದೀರಾ? Do you have a place for Jesus? ಯೇಸು ಕ್ರಿಸ್ತನಿಗೆಂದು ಸ್ಥಳವನ್ನು ಸಿದ್ಧ ಮಾಡಿದ್ದೀರಾ? Do you have a time for Jesus? ಯೇಸು ಕ್ರಿಸ್ತನಿಗೆಂದು ನೀವು ಸಮಯವನ್ನು ಇಟ್ಟಿದ್ದೀರಾ? He has given us time, talent and treasure, but do we invest in him and his kingdom? ಆತನು ನಮಗೆಂದು ಸಮಯವನ್ನು, ಅದು ಮಾತ್ರವಲ್ಲ ತಾಲಂತನ್ನು, ಅದು ಮಾತ್ರವಲ್ಲ ನಮಗೆ ಎಲ್ಲವನ್ನು ಸಂಪತ್ತನ್ನು ಕೊಟ್ಟಿದ್ದಾನೆ. ಆದರೆ ಆತನಿಗೆಂದು ಆತನ ಸಿಂಹಾಸನಕ್ಕಾಗಿ ಆತನಿಗೋಸ್ಕರ ನಾವು ಅದನ್ನು ಉಪಯೋಗಿಸುತ್ತಿದ್ದೇವೆ. The life that we live on this earth is a gift from God, and what we do with it is a gift back to God. ನಾವು ಈ ಲೋಕದಲ್ಲಿ ಕಾಣಲ್ಪಡುವಂತದ್ದು ದೇವರ ಬಹುಮಾನವಾಗಿದೆ. ಆದರೆ ಈ ಜೀವನದಲ್ಲಿ ನಾವು ಏನೇನು ಕಾರ್ಯವನ್ನು ಮಾಡುತ್ತೇವೋ ಅದು ದೇವರಿಗೆ ನಾವು ಹಿಂತಿರುಗಿ ಕೊಡುವಂತ ಬಹುಮಾನಗಳಾಗಿರುತ್ತದೆ. 2000 years ago when Jesus came to this earth, he did not have a room, neither people gave him any room. ಅಲ್ಲಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಲೋಕದಲ್ಲಿ ಜನನವನ್ನು ನಡೆಸುತ್ತಿರುವಂತಹ ಸಮಯದಲ್ಲಿ ಈ ಜನರು ಆತನಿಗೆ ಸ್ಥಳವನ್ನು ಕೊಡಲಿಲ್ಲ. He was a stranger. ಆತನು ಅಪರಿಚಿತನಾಗಿದ್ದನು. He was in danger. ಆತನು ಅಪಾಯದಲ್ಲಿದ್ದನು. He was in the manger. ಆತನು ಗೋದಲಿಯ ಮೇಲೆ ಕಾಣಲ್ಪಟ್ಟನು. Where you have placed Jesus this morning? ಈ ಬೆಳಗಿನ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಎಲ್ಲಿ ಇಟ್ಟಿದ್ದೀರಾ? He's given you talent. ಆತ ನಿಮಗೆ ತಾಲಂತನ್ನು He's given you time. ಆತ ನಿಮಗೆ ಸಮಯವನ್ನು He's given you ಕೊಟ್ಟಿದ್ದಾನೆ. treasure. ಆತ ಇರುವಂತ ಸಂಪತ್ತನ್ನು He's given ಕೊಟ್ಟಿದ್ದಾನೆ. you family. ಆತ ನಿಮಗೆ ಕುಟುಂಬವನ್ನು He's ಕೊಟ್ಟಿದ್ದಾನೆ. given you faith. ಆತ ನಿಮಗೆ ನಂಬಿಕೆಯನ್ನು He's given ಕೊಟ್ಟಿದ್ದಾನೆ. you finance. ಆತ ನಿಮಗೆ ಹಣಕಾಸನ್ನು ಕೊಟ್ಟಿದ್ದಾನೆ. In what way are you blessing to the kingdom of God? ನೀವು ಯಾವ ರೀತಿಯಲ್ಲಿ ಆ ಒಂದು ಆತನ ರಾಜ್ಯಕ್ಕೆ ಯಾವ ರೀತಿಯಾಗಿ ನೀವು ಆಶೀರ್ವಾದವನ್ನು In what way we are grateful to God and we give back to him? ನೀವು ಯಾವ ರೀತಿಯಾಗಿ ನಂಬಿಕೆಯುಳ್ಳವರಾಗಿ ಮತ್ತೆ ಹಿಂತಿರುಗಿ ಆತನಿಗೆ ಕೊಡುತ್ತಿದ್ದೀರಾ? ಆತನ ರಾಜ್ಯಕ್ಕಾಗಿ ಎಂದು ಕೊಡುತ್ತಿದ್ದೀರಾ? Freely we have received, freely we have to give. ಅದು ಏನು ಕೊಡದೆ ನಾವು ಪಡೆದುಕೊಂಡಿದ್ದೇವೆ, ನಾವು ಸಹ ಅದೇ ರೀತಿಯಾಗಿ ಹಿಂತಿರುಗಿ ಆತನಿಗೆ ಕೊಡುವಂತವರಾಗಿರಬೇಕು. God entrusted us and he has given so many things. ಆತ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಅನೇಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾನೆ. Let us not
have Jesus as a stranger in our life and family. ಎಂದಿಗೂ ಸಹ ಯೇಸು ಕ್ರಿಸ್ತನ ಅಪರಿಚಿತ ವ್ಯಕ್ತಿಯಾಗಿ ನಮ್ಮ ಜೀವಿತದಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ನಾವು ಭಾವಿಸಿಕೊಳ್ಳಬಾರದು. At the birth of Jesus Christ, ಯೇಸು ಕ್ರಿಸ್ತನು ಅಲ್ಲಿ ಜನರನ್ನು ನಡೆಸುವಂತ ಸಮಯದಲ್ಲಿ the world gave him a cow, a wooden shed. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ದನ ಕುರಿಗಳು ಅಲ್ಲಿ ಕಟ್ಟುವಂತ ಆ ಒಂದು ಗೋದಲಿಯನ್ನು ಅಲ್ಲಿ ಜನರು ಆ ಯೇಸು ಕ್ರಿಸ್ತನಿಗೆ ಕೊಟ್ಟರು. When Jesus, at the birth of Jesus Christ, ಯೇಸು ಕ್ರಿಸ್ತನು ಅಲ್ಲಿ ಜನರನ್ನು ನಡೆಸುವಂತ the world ಸಮಯದಲ್ಲಿ gave him the wooden cow shed for him. ಅಲ್ಲಿ ಇರುವಂತ ಆ ಒಂದು ಗೋದಲಿಯನ್ನು ಅಲ್ಲಿ ಈ ಲೋಕವು ಆತನಿಗೆ ಕೊಟ್ಟಿತು. At the death of Jesus Christ, ಆತನು ಮರಣ ಹೊಂದುವಂತ ಸಮಯದಲ್ಲಿ the world again gave him a wooden cross on which to die. ಮತ್ತೆ ಹಿಂತಿರುಗಿ ಶಿಲುಬೆಯನ್ನು ಆ ಯೇಸು ಕ್ರಿಸ್ತನ ಮೇಲೆ ಕೊಟ್ಟಿತು, ಯಾಕಂದ್ರೆ ಆತನು ಮರಣವನ್ನು ಹೊಂದಲಿ ಎಂದು. What do you give to Jesus this ನೀವು morning? ಏನನ್ನು ಕೊಡುತ್ತಿದ್ದೀರಾ ಯೇಸು ಕ್ರಿಸ್ತನಿಗೆ ಈ ಬೆಳಗಿನ Are we ಸಮಯದಲ್ಲಿ? giving him a wooden cow shed? ಒಂದು ವೇಳೆ ಆ ಗೋದಲಿಯನ್ನು ಕೊಡುತ್ತಿದ್ದೀರಾ, Or are we giving him a wooden cross? ಇಲ್ಲವಾದ್ರೆ ಆತನಿಗೆ ಆ ಶಿಲುಬೆಯನ್ನು ಕೊಡುತ್ತಿದ್ದೇವಾ? What do we give him? ಏನನ್ನು ಕೊಡುತ್ತಿದ್ದೇವೆ? He has given us everything. ಆತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. Check your life. ನಿಮ್ಮ ಜೀವನ ಪರೀಕ್ಷಿಸಿ ನೋಡಿರಿ. That boy had only 5 loaves and 2 fish. He gave it to Jesus. ಆ ಹುಡುಗನ ಬಳಿಯಲ್ಲಿ ಬರೀ 5 ರೊಟ್ಟಿ 2 ಮೀನು ಇತ್ತು, ಅದನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟನು. There were more than 20,000 people were there. ಅಲ್ಲಿ ಹೆಚ್ಚು ಕಡಿಮೆ 20,000 ಜನಗಿಂತ ಅಧಿಕವಾಗಿ ಜನರು But this ಕಾಣಲ್ಪಟ್ಟರು. little boy, ಈ ಒಂದು ಚಿಕ್ಕ ಹುಡುಗನಿಂದ what he had little he gave. ಆತನಲ್ಲಿ ಇದ್ದಂತ ಚಿಕ್ಕದನ್ನು ಆತನು ದೇವರಿಗೆ ಕೊಟ್ಟನು. Out of nothing he gave. From that nothing God made everything and people were blessed. ಆತನಲ್ಲಿ ಇರುವಂತದ್ದು ಎಲ್ಲವನ್ನು ಆತನು ಆ ಯೇಸು ಕ್ರಿಸ್ತನಿಗೆ ಕೊಟ್ಟನು. ಅದರ ನಿಮಿತ್ತವಾಗಿ ಆ ಒಂದು ಅದರಿಂದ ಆ ದೇವರು ಆಶೀರ್ವದಿಸಿ ಜನರಿಗೆ ಎಲ್ಲವನ್ನು ಕೊಟ್ಟನು. What do you have today? ಈ ಬೆಳಗಿನ ಸಮಯದಲ್ಲಿ ಏನಿದೆ ನಿಮ್ಮ God will ಬಳಿಯಲ್ಲಿ? not ask what you don't have. God will ask what you have. That day that boy had 5 loaves and 2 fish. He gave it, and because of him there were so many people were blessed that day. ಈ ದಿನದಲ್ಲಿ ದೇವರು ಸಹ ಈ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ನಿನ್ನ ಬಳಿಯಲ್ಲಿ ಏನಿಲ್ಲ ಎಂದು ಕೇಳುತ್ತಿಲ್ಲ ದೇವರು, ನಿನ್ನ ಬಳಿಯಲ್ಲಿ ಏನಿದೆ ಎಂದು ದೇವರು ಕೇಳುವಂತವನಾಗಿದ್ದಾನೆ. ಆ ಒಂದು ಚಿಕ್ಕ ಹುಡುಗನಲ್ಲಿ ಇದ್ದಂತ ಆ ಒಂದು ರೊಟ್ಟಿ ಮತ್ತು ಮೀನಿನಿಂದ ಅಲ್ಲಿರುವಂತ ಜನರಿಗೆ ದೇವರು ಆಶೀರ್ವಾದವನ್ನು ಉಂಟು ಮಾಡಿದರು. God asked Moses, what do you have? ದೇವರು ಮೋಶೆಯನ್ನು ಕೇಳಿದರು, ನಿನ್ನ ಬಳಿಯಲ್ಲಿ ಏನಿದೆ ಎಂದು. He said, I have nothing, Lord, except this rod. ಅದನ್ನ ಹೇಳಿದಂತ ದೇವರು, ನನ್ನ ಬಳಿಯಲ್ಲಿ ಏನೂ ಇಲ್ಲ, ಈ ಒಂದು ಕೋಲನ್ನು ಬಿಟ್ಟು. And God said, throw that rod. ದೇವರು ಹೇಳ್ತಾರೆ, ಈ ಒಂದು ಕೋಲನ್ನು ನೆಲಕ್ಕೆ ಹಾಕು. Imagine what Moses would have thought. ಯೋಚನೆ ಮಾಡಿ ನೋಡಿರಿ ಮೋಶೆಯ ಆಲೋಚನೆ ಯಾವ Lord, ರೀತಿಯಾಗಿರುತ್ತದೆ. this is the only rod has been with me. ದೇವರೇ, ಇದು ಒಂದೇ ಕೋಲು ನನ್ನ ಬಳಿಯಲ್ಲಿದೆ. In this wilderness, this rod has been with me for 40 years. ದೇವರೇ, ಈ ಒಂದು ಅರಣ್ಯ ಪ್ರದೇಶದಲ್ಲಿ 40 ವರ್ಷಗಳ ಕಾಲ ಈ ಒಂದು ಕೋಲು ನನ್ನ ಬಳಿಯಲ್ಲಿ This ಇತ್ತು. rod has been my friend. ಈ ಒಂದು ಕೋಲು ನನಗೆ ಸ್ನೇಹಿತನಾಗಿದ್ದಾನೆ. This rod has been my security. ಈ ಒಂದು ಕೋಲು ಸಹ ನನಗೆ ಸುರಕ್ಷತೆಯನ್ನು This rod ಕೊಡುವಂತದ್ದಾಗಿದೆ. has been my companion. ಈ ಒಂದು ಕೋಲು ನನ್ನ ಸಂಗಡ ಇರುವಂತ ಗಾರನಾಗಿದ್ದಾನೆ. This rod has been my strength. ಈ ಒಂದು ಕೋಲು ನನಗೆ ಶಕ್ತಿಯನ್ನು ಕೊಡುವಂತದ್ದಾಗಿದೆ. After all that, God told him, throw it down. ಇದೆಲ್ಲವಾದ ನಂತರವೂ ಸಹ ದೇವರು ಹೇಳುತ್ತಾರೆ, ಇದನ್ನು ಕೆಳಕ್ಕೆ ಹಾಕು. This morning, ಈ ಒಂದು ಬೆಳಗಿನ what are you ಸಮಯದಲ್ಲಿ holding on? ಏನನ್ನು ನೀವು Your ಹಿಡಿದಿಟ್ಟುಕೊಂಡಿದ್ದೀರಾ? security, ನಿಮಗೆ ಇರುವಂತ your ಸುರಕ್ಷತೆ, strength, ಇಲ್ಲವಾದ ನಿಮ್ಮ your ಬಲವ, companion. ಇಲ್ಲವಾದ ನಿಮ್ಮ ಸಂಗಡ God ಇರುವಂತ says, throw it. ಅದನ್ನು ಕೆಳಗಡೆ ಹಾಕಿರಿ. Moses threw it. ಮೋಶೆ ಹಾಕಿದನು And ಕೆಳಗಡೆ. when he threw it, ಅದನ್ನು ಕೆಳಗಡೆ ಹಾಕಿದ he ನಂತರ threw his strength. ಆತನಲ್ಲಿ ಇದ್ದಂತ ಬಲವನ್ನು ಕೆಳಗಡೆ He threw ಹಾಕಿದನು. his security. ಆತನಿಗೆ ಇದ್ದಂತ ಸುರಕ್ಷತೆಯನ್ನು ಕೆಳಗಡೆ But ಹಾಕಿದನು. when he took it, ಅದನ್ನ ನಂತರ ಹಿಂತಿರುಗಿ the ತೆಗೆದುಕೊಳ್ಳುವಂತ Bible says ಸಮಯದಲ್ಲಿ he took the rod of God. ಆತನು ತೆಗೆದುಕೊಳ್ಳುವಂತ ಸಮಯದಲ್ಲಿ ಆ ಒಂದು ಕೋಲು ದೇವರ ಕೋಲಾಗಿ ಮಾರ್ಪಟ್ಟಿತು. When he threw the rod of Moses, but when he picked it back, it picked up the rod of God. ಆತನು ಕೆಳಗಡೆ ಹಾಕುವಂತ ಸಮಯದಲ್ಲಿ ಮೋಶೆಯ ಕೋಲಾಗಿ ಹಾಕಿದನು, ಆದರೆ ಹಿಂತಿರುಗಿ ತೆಗೆದುಕೊಳ್ಳುವಂತ ಸಮಯದಲ್ಲಿ ಅದು ದೇವರ ಕೋಲಾಗಿ My ಮಾರ್ಪಟ್ಟಿತು. brother, my sister, ನನ್ನ ಪ್ರೀತಿಯುಳ್ಳ ಸಹೋದರ whatever is ಸಹೋದರಿಯರೇ, not of God, ದೇವರಿಂದ ಬರದೇ ಇರುವಂತದ್ದು what are you holding on? ಏನನ್ನು ಹಿಡಿದಿಟ್ಟುಕೊಂಡಿದ್ದೀರಾ, Throw it. ಅದನ್ನು ಕೆಳಗಡೆ ಹಾಕಿ ಬಿಡಿ. End of this year, ಈ ವರ್ಷದ ಕೊನೆಯಲ್ಲಿ make a decision. ನೀವೊಂದು ಅದಕ್ಕೆ ಬೇಕಾದ ಡಿಸಿಷನ್ ಅನ್ನು ತೆಗೆದುಕೊಳ್ಳಿರಿ. Whichever that you love very much, ನೀವು ಯಾವ್ದನ್ನು ಅಧಿಕವಾಗಿ ಪ್ರೀತಿಸುತ್ತೀರೋ throw it. ಅದನ್ನು ಕೆಳಗಡೆ Which ಹಾಕಿರಿ. you are holding on too close, ಯಾವ್ದನ್ನು ನೀವು ಹತ್ತಿರಕ್ಕೆ which is ಹಿಡಿದಿಟ್ಟುಕೊಂಡಿದ್ದೀರೋ, very precious to you, ನಿಮಗೆ ಯಾವ್ದು ಅಮೂಲ್ಯವೆಂದು ಅನಿಸುತ್ತದೆ, the wrong relationship, ತಪ್ಪಾದ ಸಂಬಂಧಗಳು, cut the wrong connection, ಇರುವಂತ ತಪ್ಪಾದ ಸಂಬಂಧಗಳನ್ನು ಕತ್ತರಿಸಿ which ಬಿಡಿರಿ. you are holding on, which you are not able to give it away. ಯಾವ್ದು ನೀವು ಹಿಡಿದಿಟ್ಟುಕೊಂಡು ಯಾವ್ದನ್ನು ಕೊಡೋದಕ್ಕೆ ಆಗದೆ ಇದ್ದೀರೋ Release it. ಅದನ್ನು ಬಿಟ್ಟು ಬಿಡಿರಿ, Throw it. ಕೆಳಗಡೆ ಹಾಕಿರಿ. God has something best for you to give it ದೇವರು ನಿಮಗೆ back. ಉತ್ತಮವಾದದ್ದನ್ನೇ ಆತನು ಇಟ್ಟುಕೊಂಡಿದ್ದ, ನಿಮಗೆ ಕೊಡುವುದಕ್ಕೆ ಆತನು ಇಚ್ಛಿಸುತ್ತಿದ್ದಾನೆ. Hallelujah. 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 Make a decision. ಇದಕ್ಕೆ ಈಗ ಇರುವಂತ ಒಂದು ಸವಾಲಿಗೆ ನೀವು ಒಂದು ಉದಾಹರಣೆ Let me ತೆಗೆದುಕೊಳ್ಳಿರಿ. enter 2026 without anything of the old past. ನಾನು ಈ ಒಂದು ದೃಢತೆಯನ್ನು ನಿರ್ಧಾರವನ್ನು ತೆಗೆದುಕೊಳ್ಳಲಿ. 2026ನೇ ವರ್ಷದಲ್ಲಿ ನಾನು ಕಾಲು ಇಡುವಂತ ಸಮಯದಲ್ಲಿ ಹಳೆಯ ಕಾರ್ಯಗಳನ್ನು ನಾನು ತೆಗೆದುಕೊಂಡು ಹೋಗುವುದಿಲ್ಲ ದೇವರೇ Don't carry ಎಂದು. the old baggage, ಹಿಂದೆ ಇರುವಂತ ಕಾರ್ಯಗಳನ್ನು ತೆಗೆದುಕೊಂಡು ಹೋಗಬೇಡಿ. old habits.
ಹಳೆಯ ಚಟುವಟಿಕೆಗಳು, old company. ಇಲ್ಲವಾದ್ರೆ ಹಳೆಯ ಸಂಬಂಧಗಳು, Enter the new year with new decision, with new anointing, new prayer life. ಹೊಸ ವರ್ಷಕ್ಕೆ ಕಾಲಿಡುವಂತ ಸಮಯದಲ್ಲಿ ಹೊಸ ಒಂದು ಬಯಕೆಯಿಂದ, ಅದು ಮಾತ್ರವಲ್ಲ ಹೊಸ ಒಂದು ಅಭಿಷೇಕದಿಂದ, ಹೊಸ ಒಂದು ತಾಲಾಂತಿಂದ ಮುಂದಕ್ಕೆ ಹೋಗಿರಿ. Luke chapter 1. ಲೂಕನು ಬರೆದ ಸುವಾರ್ತೆ 1ನೇ Let me give ಅಧ್ಯಾಯ you 5 things quickly. 5 ಕಾರ್ಯಗಳ ಮಧ್ಯದಲ್ಲಿ ಹೇಳುತ್ತೇನೆ. Maybe we'll talk a little bit about Gabriel. ನಾವು ಗೆಬ್ರಿಯೇಲ್ ದೂತನನ್ನು ಕುರಿತು ನಾವು ಒಂದು ಸ್ವಲ್ಪ Luke ಮಾತನಾಡೋಣ. chapter 1 and verse 19. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 19ನೇ ವಾಕ್ಯ. ದಿನ ಹೋದವಳು ಎಂದು ಹೇಳಿದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. The angel answered to Zechariah, I am Gabriel. ಅಲ್ಲಿ ಜಕಾರ್ಯನಿಗೆ ಗೆಬ್ರಿಯೇಲ್ ದೂತನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ಹೆಸರು ಗಬ್ರಿಯೇಲನು. I am Gabriel who stand in the presence of God ನಾನು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಂತ ದೇವದೂತನಾಗಿದ್ದೇನೆ. and sent to speak good tidings to you. ನನಗೆ ಒಳ್ಳೆಯ ಸಮಾಚಾರವನ್ನು ಹಂಚಿಕೊಳ್ಳುವುದಕ್ಕಾಗಿ ದೇವರು ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. Let me give you maybe 4 or 5 things quickly about Gabriel. ಗೆಬ್ರಿಯೇಲನ ಕುರಿತು ಕೆಲವು 4-5 ಕಾರ್ಯಗಳ ಮಧ್ಯದಲ್ಲಿ ಹೇಳುತ್ತೇನೆ. Then maybe if time permits another 5 things about Joseph. ಇನ್ನು ಸಮಯವು ಇರುವುದಾದರೆ ಯೋಸೆಫನ ಕುರಿತು 5 ಕಾರ್ಯಗಳನ್ನು ಹೇಳುತ್ತೇನೆ. If try to finish it fast, another 5 things about Simeon. ಏನೋ ಕೆಲವು ಸಮಯ ಸಿಗೋದಾದರೆ ಅಲ್ಲಿ ಸಿಮೆಯೋನನ ಕುರಿತು ಕೆಲವು ಕಾರ್ಯಗಳನ್ನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. But I promise we'll finish off another 20 minutes. ಇನ್ನೊಂದು 20 ನಿಮಿಷದಲ್ಲಿ ನಾವು ಮುಗಿಸೋಣ. The first thing we see, ಮೊಟ್ಟ ಮೊದಲನೇದಾಗಿ ನಾವು ನೋಡುತ್ತೇವೆ, the angel of the Lord came and told Zechariah, I am Gabriel. ಅಲ್ಲಿ ದೇವ ದೂತನಾಗಿರುವಂತ ಗಬ್ರಿಯೇಲನು ಬಂದು ಹೇಳ್ತಾನೆ, ನಾನು ಗಬ್ರಿಯೇಲನು ದೇವ ದೂತನು ಎಂದು. Gabriel means in Hebrew has many meanings. ಗಬ್ರಿಯೇಲನು ಎಂದು ಹೇಳಬೇಕಾದ್ರೆ ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಅನೇಕ ಉದಾಹರಣೆಗಳು ಉಂಟು. First thing is, ಮೊಟ್ಟ ಮೊದಲನೇದಾಗಿ Gabriel means man of God. ಗಬ್ರಿಯೇಲ್ ಎಂದು ಹೇಳಬೇಕಾದ್ರೆ ದೇವರ ಮನುಷ್ಯನು. Second thing, Gabriel means warrior of God. ಎರಡನೇದಾಗಿ ದೇವರಿಗೆ ಆತನು ಸೈನಿಕನು ಎಂದು. Third thing, Gabriel means strength of God. ಮೂರನೇದಾಗಿ ದೇವರ ಶಕ್ತಿ. Hallelujah. 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 There are 3 meanings I chosen ಇದಕ್ಕೆ 3 ಉದಾಹರಣೆಗಳುಂಟು in Hebrew for Gabriel. ಇಬ್ರಿಯ ಭಾಷೆಯಲ್ಲಿ ಗೆಬ್ರಿಯೇಲನಿಗೆ One is a man of God. ಒಂದು ದೇವರ ಮನುಷ್ಯನು. That's the meaning of Gabriel. ಅದು ಇದರ ಅರ್ಥ, ಗಬ್ರಿಯೇಲನ ಅರ್ಥ ಇದು. Second is warrior of God. ಎರಡನೇದಾಗಿ ದೇವರಿಗೆ ಸೈನಿಕನಾಗಿ. Third thing is about Gabriel, meaning is strength of God. ಮೂರನೇದಾಗಿ ಅದು ದೇವರ ಶಕ್ತಿಯಾಗಿದ್ದಾನೆ. So we see all the things that applies in our life also. ನಮ್ಮ ಜೀವಿತದಲ್ಲಿಯೂ ಸಹ ಈ 3 ಕಾರ್ಯಗಳು ಅವಲಂಬಿಕೆ ಉಳ್ಳದಾಗಿದೆ. In the New Testament we also call the angel of God. ನಾವು ಸಹ ಹೊಸ ಒಡಂಬಡಿಕೆಯಲ್ಲಿ ನಾವು ಸಹ ದೇವದೂತರನ್ನು, when Jesus spoke about the 7 churches in Revelation, ಅಲ್ಲಿ ಪ್ರಕಟಣೆಯಲ್ಲಿ ಯೇಸು ಕ್ರಿಸ್ತನು 7 ಸಭೆಗಳನ್ನು ಕುರಿತು ಮಾತನಾಡುವಂತ ಸಮಯದಲ್ಲಿ he never said angel of the Lord. He said this is the angel of the church to Ephesus. ಅಲ್ಲಿ ನೋಡಬೇಕು, ಎಫೆಸದವರಿಗೆ ಇದು ದೇವದೂತನು ಎಂದು ಹೇಳಲಿಲ್ಲ. ಆತನು ಹೇಳುತ್ತಾನೆ ಇದು ಎಫೆಸದವರಿಗೆ ಇರುವಂತ ದೇವದೂತನು This is ಎಂದು. the angel to Sardis. ಇದು ಸಾದಿಸಿಗೆ ಇರುವಂತ ದೇವದೂತನು. This is the angel of the church of Philadelphia. ಅಲ್ಲಿ ಫಿಲದೆಲ್ಫಿಯನಿಗೆ ಇರುವಂತ ದೇವದೂತನು. This is to the angel of the church of Smyrna. ಅದು ಸ್ಪರ್ಣಗೆ ಇರುವಂತ ದೇವದೂತನು. So he told all this is not to the angel of the Lord, to the angel of the church, means that is the leader of the church. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ದೇವದೂತನು ಎಂದು ಹೇಳಬೇಕಾದ್ರೆ ಆತನು ಬರೀ ದೇವದೂತನು ಎಂದು ಹೇಳಲಿಲ್ಲ, ಆತನು ಈ ಸಭೆಯ ದೇವದೂತನು ಎಂದು ಹೇಳಿದನು. ಅದರ ಅರ್ಥ ಆ ಒಂದು ಸಭೆಗೆ ಇರುವಂತ ಯಜಮಾನನನ್ನು ಕುರಿತು ಅಲ್ಲಿ ದೇವರು ಹೇಳುತ್ತಿದ್ದಾನೆ. So we also are the servants of God. ನಾವು ಸಹ ದೇವರ ಆತನ ಸೇವಕರಾಗಿದ್ದೇವೆ. So the first thing is we also Gabriel. ನಾವು ಸಹ ಗೆಬ್ರಿಯೇಲ್ಗಳಾಗಿದ್ದೇವೆ. One more meaning for Gabriel is anointed. ಇನ್ನೊಂದು ಅದಕ್ಕೆ ಅರ್ಥ ಗಬ್ರಿಯೇಲ್ ಎಂದು ಹೇಳಬೇಕಾದ್ರೆ ಅಭಿಷೇಕ. So we are the leaders of God. ನಾವು ಸಹ ದೇವರ ಯಜಮಾನರಾಗಿದ್ದೇವೆ. The child of God. ನಾವು ಸಹ ದೇವರ ಮಕ್ಕಳಾಗಿದ್ದೇವೆ. We are the man of God. ನಾವು ದೇವರ ಮಕ್ಕಳಾಗಿದ್ದೇವೆ. We are the warriors of God. ನಾವು ದೇವರ Who ಸೈನಿಕಗಳಾಗಿದ್ದೇವೆ. carry the strength of God. ನಾವು ದೇವರ ಬಲವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗುವಂತವರು. Remember, God looked at Gideon ಅಲ್ಲಿ ತಿಳಿದುಕೊಳ್ಳಿರಿ, ದೇವರು ಗಿದ್ಯೋನನ್ನು ನೋಡಿ and he ಹೇಳ್ತಾರೆ, called him, oh mighty warrior. ಅದನ್ನು ಕರೆಯುತ್ತಾನೆ ಪರಾಕ್ರಮಶಾಲಿಯೇ. But he was not a warrior. ಆತನು ಅಲ್ಲಿ ಸೈನ್ಯದಲ್ಲಿ ಇದ್ದವಂತ He was living in fear. ಆತನು ಭಯದಲ್ಲಿ ಇರುವಂತ ವ್ಯಕ್ತಿ. He said, I'm the least in my family. ಅದನ್ನ ಹೇಳ್ತಾನೆ, ನಾನು ಎಲ್ಲರಿಗಿಂತ ಚಿಕ್ಕವನಾಗಿದ್ದೇನೆ. But God called him, oh mighty warrior. ಆದರೂ ಸಹ ದೇವರು ಆತನನ್ನು ಕರೆಯುತ್ತಾನೆ ಪರಾಕ್ರಮಶಾಲಿಯೇ. And he said, the strength that you have is enough. ಆತನು ಹೇಳ್ತಾನೆ, ನಿಲ್ಲಿರುವಂತ ಶಕ್ತಿ ನಿನಗೆ ಸಾಕು. The strength that you have is enough to go and destroy the Midian. ಅಲ್ಲಿ ಮಿದ್ಯಾನರನ್ನು ಅಲ್ಲಿ ನಾಶಪಡಿಸುವುದಕ್ಕೆ ನಿನ್ನಲ್ಲಿರುವಂತ ಶಕ್ತಿ ಸಾಕಾಗಿದೆ. My brother, my sister, ನನ್ನ ಸಹೋದರ ಸಹೋದರಿ, whoever you are, ನೀವು ಯಾರೇ ಆಗಿದ್ದರೂ this morning
morning, ಬೆಳಗಿನ ಸಮಯದಲ್ಲಿ God calls you, ದೇವರು ಕರೆಯುತ್ತಾನೆ, man of God, ದೇವರ ಮಗನೇ, women of God, ದೇವರ ಮಗಳೇ, you are a mighty warrior. ನೀನು ಆತನಲ್ಲಿ ಇರುವಂತ ಪರಾಕ್ರಮಶಾಲಿಗಳಾಗಿದ್ದೀರಾ. You carry my strength. ನೀವು ನನ್ನ ಬಲವನ್ನು ನೀವು ತೆಗೆದುಕೊಂಡು ಹೋಗುವಂತವರಾಗಿದ್ದೀರಾ. Caleb said, ಕಾಲೇಬನೇ ಹೇಳುತ್ತಾನೆ, at the age of 80, 80 ವರ್ಷದಲ್ಲಿ I have the strength when I was 40 when I came out of Egypt. ನಾನು ಐಗುಪ್ತ ದೇಶದಲ್ಲಿ ಹೊರಗಡೆ ಬರುವಂತ ಸಮಯದಲ್ಲಿ 40 ವರ್ಷದವನಾಗಿ ನಾನು ಕಾಣಲ್ಪಟ್ಟೇನು, ಅಷ್ಟು ಬಲವಿದೆ. Hallelujah. Hallelujah. We have the strength of God. ನಮ್ಮ ಬಳಿಯಲ್ಲಿ ದೇವರ ಶಕ್ತಿ ಇದೆ. We are the warriors of ನಾವು God. ದೇವರಿಗೆ ಸೈನ್ಯದಲ್ಲಿ ಇದ್ದೇವೆ. Whoever you are, ನೀವು ಯಾರೇ ಆಗಿದ್ದರೂ the ಸಹ, first thing is ಮೊಟ್ಟ ಮೊದಲನೇದಾಗಿ you are a Gabriel. ನೀವು ಗಬ್ರಿಯೇಲನು. Amen. Amen. Hallelujah. 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 We are anointed of God. ನಾವು ದೇವರಿಂದ ಅಭಿಷೇಕವನ್ನು We are a ಹೊಂದಿದವರಾಗಿದ್ದೇವೆ. man of God. ನಾವು ದೇವರ We ಮಕ್ಕಳಾಗಿದ್ದೇವೆ. are the warrior of ನಾವು God. ದೇವರ ಪರಾಕ್ರಮಶಾಲಿಗಳಾಗಿದ್ದೇವೆ. We carry the strength of ನಾವು God. ದೇವರ ಬಲವನ್ನು ಮುಂದಕ್ಕೆ ತೆಗೆದುಕೊಂಡು It's not ಹೋಗುವಂತವರು. by might, not by power. It's by the power of the Almighty God. ನನ್ನ ಬಲದಿಂದ ಅಲ್ಲ, ನನ್ನ ಶಕ್ತಿಯಿಂದ ಅಲ್ಲ, ಇದೆಲ್ಲವೂ ದೇವರ ಬಲದಿಂದಲೇ ಆಯಿತು. Amen. 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 At the age of 80, Caleb said, I have the same strength. ಅಲ್ಲಿ ನೋಡಬೇಕು, ಕಾಲೇಬನು ಹೇಳ್ತಾನೆ 80 ವರ್ಷದಲ್ಲಿ ನನಗೆ ಆ ಒಂದು 40 ವರ್ಷದ ಬಲವಿದೆ ಎಂದು. The Bible says the joy of the Lord is my strength. ದೇವರ ವಾಕ್ಯ ಹೇಳುತ್ತದೆ, ಆತನ ಆನಂದವೇ ನನ್ನ ಶಕ್ತಿಯಾಗಿದೆ If ಎಂದು. you have the joy of the Lord, ದೇವರ ಆನಂದವು ನಿಮ್ಮಲ್ಲಿ ಇರುವುದಾದರೆ you'll have the strength of the Lord. ನಿಮ್ಮಲ್ಲಿ ದೇವರ ಶಕ್ತಿ ಇರುತ್ತದೆ. Anointed person ಅಭಿಷೇಕವನ್ನು ಹೊಂದಿರುವಂತ will be ವ್ಯಕ್ತಿ a joyful person. ಆತನ ಆನಂದವನ್ನು ಪಡುವಂತ ವ್ಯಕ್ತಿ Anointed ಆಗಿರುತ್ತಾನೆ. person ಅಭಿಷೇಕವನ್ನು ಹೊಂದಿರುವಂತ will be ವ್ಯಕ್ತಿ a praising person. ಆತನ ದೇವರನ್ನು ಸ್ತುತಿಸುವಂತ ವ್ಯಕ್ತಿ Anointed person ಆಗಿರುತ್ತಾನೆ. ಅಭಿಷೇಕವನ್ನು ಹೊಂದಿರುವಂತ will ವ್ಯಕ್ತಿ be a word person. ಆತನ ದೇವರ ವಾಕ್ಯವನ್ನು ತಿಳಿದಂತ ವ್ಯಕ್ತಿ ಆಗಿರುತ್ತಾನೆ. Anointed person ಅಭಿಷೇಕವನ್ನು ಹೊಂದಿರುವಂತ will be a ವ್ಯಕ್ತಿ holy person. ಆತನ ಪರಿಶುದ್ಧವಂತವನಾಗಿರುತ್ತಾನೆ. Anointed person ಅಭಿಷೇಕವನ್ನು ಹೊಂದಿರುವಂತ ವ್ಯಕ್ತಿ will have the strength of God in him. ಆತನ ಒಳಗಡೆ ದೇವರ ಶಕ್ತಿ ಇರುತ್ತದೆ. Hallelujah. Hallelujah. If you're anointed, you'll be always joyful. ನಿಮ್ಮ ಬಳಿಯಲ್ಲಿ ನಿಮ್ಮಲ್ಲಿ ಅಭಿಷೇಕ ಇರುವುದಾದರೆ ನಿಮ್ಮ ಒಳಗಡೆ ಆನಂದವು ಉಕ್ಕಿ ಉಕ್ಕಿ ಬರುವಂತದ್ದಾಗಿರುತ್ತದೆ. Hallelujah. Hallelujah. Rejoice. ಆನಂದ ಪಡಿರಿ. Because your name is written in the Lamb's book of life. ಯಾಕಂದ್ರೆ ಯಜ್ಞ ಕುರಿಮರಿಯಾದ ಆತನ ಜೀವಬಾಧ್ಯರ ಪುಸ್ತಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. Amen. Amen. You may have certain things in this world or not, but our name is written in the Lamb's book of life. ಒಂದು ವೇಳೆ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ಇಲ್ಲದೆ ಇರಬಹುದು, ಆದರೆ ಆ ಒಂದು ಪರಲೋಕ ರಾಜ್ಯದಲ್ಲಿ ಇರುವಂತಹ ಪುಸ್ತಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. We do ministry by the strength of God. ನಾವು ಮಾಡುವಂತ ಸೇವೆಯೂ ಸಹ ದೇವರ ಬಲದಿಂದಲೇ. We preach by the strength of God. ಹಂಚಿಕೊಳ್ಳುವಂತ ಸಂದೇಶವೂ ಸಹ ದೇವರ ಬಲದಿಂದಲೇ. We read the word of God when we pray by the strength of God. ನಾವು ದೇವರ ವಾಕ್ಯವನ್ನು ಓದುವಂತ ಸಮಯದಲ್ಲಿ, ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿಯೂ ಸಹ ದೇವರ ಬಲವೇ ನಮ್ಮ ನಡೆಸುವಂತದ್ದಾಗಿರುತ್ತದೆ. Hallelujah. 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 When we're just coming, pastor was sharing with me in the car. ನಾನು ಬರುವಂತ ಸಮಯದಲ್ಲಿ ದೇವ ಸೇವಕರು ಕಾರಿನಲ್ಲಿ ಕೆಲವು ವಾಕ್ಯಗಳನ್ನು Those ಹಂಚಿಕೊಳ್ಳುತ್ತಿದ್ದರು. days how we used to do, finish his secular work and immediately get ready and come back all the way from there to here. ಅವರು ಕೆಲಸ ಮಾಡ್ತಿರುವಂತ ಸಮಯದಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮುಗಿಸಿಕೊಂಡು ತಯಾರು ಮಾಡಿಕೊಂಡು ಈ ದೇವರ ವಾಕ್ಯನ ಹಂಚಿಕೊಳ್ಳುವುದಕ್ಕೆ ಯಾವ ರೀತಿ ತಯಾರು ಮಾಡಿಕೊಂಡು ಬರುತ್ತಿದ್ದರು ಎಂದು And ನನ್ನ by the ಬಳಿ time we ಹೇಳಿಕೊಂಡರು. finish, you have to go back at 10 o'clock. ನಂತರ ಇದಾದ ನಂತರ ಅವರು 10 ಗಂಟೆಗೆ ಮತ್ತೆ ಹಿಂತಿರುಗಿ And ಹೋಗಬೇಕಿತ್ತು. again get ready for tomorrow morning 6 o'clock to leave. ನಂತರ ಬೆಳಗ್ಗೆ ಮತ್ತೆ ಹಿಂತಿರುಗಿ ಕೆಲಸಕ್ಕೆ ಹೋಗಬೇಕು. 6 ಗಂಟೆಗೆ ಎದ್ದೇಳಿ ಅಲ್ಲಿ ಅವರು ತಯಾರು ಮಾಡಿಕೊಂಡು And he ಹೋಗಬೇಕಿತ್ತು. told me one word. ಆತನು ಒಂದು ವಾಕ್ಯವನ್ನು ಹೇಳಿದರು. He said, when I turn back and say, I don't know how I did it, ನಾನು ಹಿಂತಿರುಗಿ ಮತ್ತೆ ನೋಡಬೇಕಾದ್ರೆ ಯಾವ ರೀತಿಯಾಗಿ ನಾನು ಮಾಡಿದ್ದೇನೋ ನನಗೆ ಗೊತ್ತಿಲ್ಲ, how I managed. ಯಾವ ರೀತಿಯಾಗಿ ನಾನು ನಿಭಾಯಿಸಿದ್ದೇನೋ That ಗೊತ್ತಿಲ್ಲ. is nothing by the divine grace and the strength of God. ಇದು ದೇವರ ಬಲದಿಂದ ದೇವರ ಕೃಪೆಯಿಂದಲೇ ಆಗಿದೆ. Hallelujah. Hallelujah. Don't strive with your own strength. ನಿಮ್ಮ ಸ್ವಂತ ಬಲದ ಮೇಲೆ ನಿಂತುಕೊಳ್ಳಬೇಡಿರಿ. Will be failure. ನಿಮ್ಮಲ್ಲಿ ಸೋಲುಗಳು ಉಂಟಾಗುತ್ತದೆ. Hallelujah. Hallelujah. Carry the strength of God. ದೇವರ ಶಕ್ತಿಯನ್ನು ನೀವು ಅವಲಂಬಿಸಿಕೊಂಡು ಒತ್ತುಕೊಂಡು ಹೋಗಿರಿ. Oh brother, you don't know about me. ಓ ಬ್ರದರ್, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. I don't know about you. ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. But God knows. ಆದ್ರೆ ದೇವರಿಗೆ ಚೆನ್ನಾಗಿ God ಗೊತ್ತು. knew Gideon. ದೇವರು ಗಿದ್ಯೋನನ್ನು ಕುರಿತು ಚೆನ್ನಾಗಿ ಗೊತ್ತಿತ್ತು. Gideon said, I'm the least in my family. ಗಿದ್ಯೋನ ಹೇಳ್ತಾನೆ, ನನ್ನ ಕುಟುಂಬದಲ್ಲಿ ನಾನು ಬಹಳ ಚಿಕ್ಕವನು. But in the sight of God, ಆದ್ರೆ ದೇವರ he ದೃಷ್ಟಿಯಲ್ಲಿ was a mighty warrior. ಆತನು ಪರಾಕ್ರಮಶಾಲಿಯಾಗಿದ್ದನು. And he said, the strength that you have, Gideon, is enough to go and destroy the enemy. ಅಲ್ಲಿ ದೇವರು ಹೇಳುತ್ತಾರೆ, ನಿನ್ನ ಬಳಿ ಇರುವಂತ ಶಕ್ತಿಯೇ ಸಾಕು ನಿನ್ನ ಅಲ್ಲಿರುವಂತ ಶತ್ರುಗಳನ್ನು ಅಲ್ಲಿ ಸಂಹರಿಸುವುದಕ್ಕೆ. My brother, my sister, ನನ್ನ ಸಹೋದರ before I ಸಹೋದರಿ, go to the second point, ನಾನು ಎರಡನೇ ಪಾಯಿಂಟ್ಗೆ I want to tell you, ನಾನು ಒಂದನ್ನು ಹೇಳುತ್ತೇನೆ. tear every wrong painting the devil has drew about you. ನಿನ್ನ ಮೇಲೆ ತಪ್ಪಾದ ಕಲ್ಪನೆಗಳನ್ನು, ಚಿತ್ರಗಳನ್ನು ಅಲ್ಲಿ ಸೈತಾನನು ಬರೆದಿಟ್ಟಿದ್ದಾನೆ, ಅದೆಲ್ಲವನ್ನು ಹರಿದು ಬಿಸಾಕಿ ಬಿಡು. The devil will say, ಸೈತಾನನು the ಹೇಳುತ್ತಾನೆ, people will say, ಜನರು ಹೇಳುತ್ತಾರೆ, your conscience will say, ನಿನ್ನ ಒಳಗಡೆ ಇರುವಂತ ಒಳ ಮಾತುಗಳು you are a ಹೇಳುತ್ತವೆ, failure. ನೀನು ಸೋಲನ್ನು You are a ಹೊಂದಿರುವಂತ ವ್ಯಕ್ತಿ, fearful. ನೀನಲ್ಲಿ ಬಹಳ ಭಯ ಉಂಟು. But God says, ಆದ್ರೆ ದೇವರು you are a ಹೇಳುತ್ತಾನೆ, mighty warrior. ನೀನು You may say ಪರಾಕ್ರಮಶಾಲಿಯಾಗಿದ್ದೀಯ. I'm a weak person. ನೀನು ಒಂದು ಬೇರೆ ಹೇಳಬಹುದು, ನನ್ನಲ್ಲಿ ಏನು ಬಲವಿಲ್ಲ ಎಂದು. But God says that strength that you have is enough. ಆದ್ರೆ
ಆದ್ರೆ ದೇವರು ಹೇಳ್ತಾರೆ ನಿನ್ನ ಒಳಗಡೆ ಇರುವಂತ ಬಲವೇ ನಿನಗೆ ಸಾಕು. Don't accept the lies of the devil. ನೀವು ಸೈತಾನನು ಹೇಳುವಂತ ಸುಳ್ಳು ಮಾತುಗಳನ್ನು ಎಂದಿಗೂ ಕೇಳಿಸಿಕೊಳ್ಳಬೇಡಿರಿ. Devil is a liar. ಯಾಕಂದ್ರೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ. Hallelujah. Hallelujah. You are a mighty warrior. ನೀವು You ಪರಾಕ್ರಮಶಾಲಿಗಳಾಗಿದ್ದೀರಾ. are a child of God. ನೀವು ದೇವರ You ಮಕ್ಕಳಾಗಿದ್ದೀರಾ. are anointed of God. ನೀವು ದೇವರಿಂದ ಅಭಿಷೇಕವನ್ನು You are ಹೊಂದಿದವರಾಗಿದ್ದೀರಾ. blessed of God. ನೀವು ದೇವರಿಂದ ಆಶೀರ್ವಾದವನ್ನು You are ಹೊಂದಿದ್ದೀರಾ. prosperous. ನಿಮ್ಮಲ್ಲಿ ಸಮೃದ್ಧಿ You ಉಂಟು. are blessed. ನಿಮ್ಮಲ್ಲಿ ಆಶೀರ್ವಾದ You are ಉಂಟು. anointed. ನೀವು ದೇವರಿಂದ ಅಭಿಷೇಕ You are ಉಂಟು. healthy. ನೀವು ನಿಮ್ಮಲ್ಲಿ ಆರೋಗ್ಯ ಉಂಟು. You are the head, not the tail. ನೀವು ತಲೆಯಾಗಿದ್ದೀರಾ, We ಬಾಲವಾಗಿ are ಅಲ್ಲ. more than conqueror. ನಾವು ಎಲ್ಲವನ್ನು ಅಲ್ಲಿ ಸ್ವತಂತ್ರಿಸಿಕೊಳ್ಳುವಂತವರಾಗಿದ್ದೇವೆ. No weapon that forms against us shall prosper. ನಿನಗೆ ಕಲ್ಪಿಸಿದಂತ ಆಯುಧವು ಎಂದು ನಿನ್ನ ಮುಂದೆ ಜಯಿಸಲಾರದು. Hallelujah. 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 The second thing, ಎರಡನೆಯದಾಗಿ the Bible says, ವಾಕ್ಯ ಹೇಳುತ್ತದೆ, the angel of the Lord said, ದೇವದೂತನು I am ಹೇಳುತ್ತಾನೆ, Gabriel ನಾನು ಗಬ್ರಿಯೇಲನು, who stand in the presence of God. ನಾನು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಂತವನು. We as a child of God, ನಾವು ದೇವರ ಮಕ್ಕಳಾಗಿರುವಂತವರು. we are the servants of God. ನಾವು ದೇವರ ಸೇವಕರು. We are called to be always in the presence of God, like this Gabriel who said it. ನಮ್ಮನ್ನು ಕರೆದಿರುವ ಆತನು ಆತನ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಕಾಣಲ್ಪಡಬೇಕೆಂದು ಗಬ್ರಿಯೇಲನು ಯಾವ ರೀತಿಯಾಗಿದ್ದನೋ ನಾವು ಸಹ ಅದೇ ರೀತಿಯ ಕಾಣಲ್ಪಡಬೇಕೆಂದು ದೇವರು ಆತನು ಇಚ್ಛಿಸುವಂತವನಾಗಿದ್ದಾನೆ. Amen. Hallelujah. 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 I'll tell you, my brother, my sister, ಮತ್ತೆ ಹೇಳುತ್ತೇನೆ ನನ್ನ ಸಹೋದರ ಸಹೋದರಿಯೇ, whether you like it or not, ನೀವು ಇಷ್ಟಪಡುತ್ತೀರೋ ಇಲ್ಲವೋ I'll tell you, ಹೇಳುತ್ತೇನೆ, you don't need to come one more Sunday, and you need one more message. All you need is the presence of God. ಮತ್ತೆ ನೀವು ಭಾನುವಾರ ಬಂದು ಮತ್ತೆ ಹಿಂತಿರುಗಿ ನೀವು ದೇವರ ವಾಕ್ಯವನ್ನು ಕೇಳಬೇಕು ಎಂಬುದಾಗಲ್ಲ. ನಿಮಗೆ ಬೇಕಾಗಿರುವಂತದ್ದು ಒಂದೇ, ಅದು ದೇವರ ಪ್ರಸನ್ನತೆಯಾಗಿದೆ. Hallelujah. Hallelujah. Your family needs the presence of God. ನಿಮ್ಮ ಕುಟುಂಬಕ್ಕೆ ದೇವರ ಪ್ರಸನ್ನತೆ ಅವಶ್ಯಕತೆ Your ಉಂಟು. ministry needs the presence of ನಿಮ್ಮ God. ಸೇವೆಯಲ್ಲಿಯೂ ಸಹ ದೇವರ ಪ್ರಸನ್ನತೆ ಬೇಕು. In your life, you need the presence of God. ನಿಮ್ಮ ಜೀವಿತದಲ್ಲಿಯೂ ಸಹ ದೇವರ ಪ್ರಸನ್ನತೆ ಬೇಕು. The angel said, ಅಲ್ಲಿ ದೇವದೂತನು I who ಹೇಳ್ತಾನೆ, stand in the presence of God. ನಾನು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಂತವನು. Hallelujah. Hallelujah. Elijah said ಎಲಿಯನು ಹೇಳ್ತಾನೆ, to King Ahab, ಅಲ್ಲಿ ಅಹಾಬನಿಗೆ ಹೇಳ್ತಾನೆ, I who stand in the presence of God until I declare there shall be no rain in Israel. ನಾನು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವ ಆತ ನಾನು ಹೇಳುತ್ತೇನೆ, ನಾನು ಹೇಳುವವರೆಗೂ ಇಸ್ರಾಯೇಲ್ ದೇಶದಲ್ಲಿ ಮಳೆ ಬರುವುದಿಲ್ಲ. Amen. ಆಮೆನ್. Hallelujah. Hallelujah. What we must hunger for, ನೀವು ಯಾವುದಕ್ಕೆ ನೀವು ಹಸಿವಿನಿಂದ ಕಾಣಲ್ಪಡಬೇಕು? the presence of God. ದೇವರ ಪ್ರಸನ್ನತೆಗೋಸ್ಕರ. There's no substitute for presence of God. ಈ ಒಂದು ಪ್ರಸನ್ನತೆಗೆ ಅದು ಬೇರೆ ಒಂದು ಕಾರ್ಯವನ್ನು ಅದನ್ನು ಬದಲಾಯಿಸಬೇಕೆಂದು ಹೇಳೋದಾದ್ರೆ ಯಾವುದು ಸಹ ಇಲ್ಲ. Desire, ಬೇಕಾದಂತ ಬಯಕೆ, long for it, ಅದಕ್ಕೋಸ್ಕರ ನೀವು ಬಯಕೆ ಉಳ್ಳವರಾಗಿರಿ. work on it, pursue, ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಅದಕ್ಕೋಸ್ಕರ ನೀವು ಹೋರಾಟವನ್ನು ಹೋರಾಡಿರಿ. spend time with God. ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯಿರಿ. And people who are in the ministry, ಯಾರ್ಯಾರು ದೇವ ಸೇವೆಯಲ್ಲಿದ್ದೀರೋ, and people who are in the business, ಯಾರ್ಯಾರು ವ್ಯಾಪಾರದಲ್ಲಿದ್ದೀರೋ, people who are in the secular field, ಇಲ್ಲವಾದ್ರೆ ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿದ್ದೀರೋ, all of us, we need the presence of God. ಎಲ್ಲರಿಗೂ ಸಹ ದೇವರ ಪ್ರಸನ್ನತೆ ಅವಶ್ಯಕತೆ In ಇದೆ. this wicked world, ಇದು ಕೆಟ್ಟದಾಗಿರುವಂತ we ಲೋಕವಾಗಿದೆ. move with all kinds of people, ಇರುವಂತ ಎಲ್ಲಾ ಜನರಿದ್ದಾರೆ, ಕೆಟ್ಟದಾದ ಜನರಿದ್ದಾರೆ. but you should carry the presence of God. ಆದ್ರೆ ನೀವು ದೇವರ ಪ್ರಸನ್ನತೆಯನ್ನು ಕಾದುಕೊಂಡು ಅದನ್ನು ತೆಗೆದುಕೊಂಡು ಹೋಗಬೇಕು. And people who are in the ministry, ಜನರು ಸೇವೆಯಲ್ಲಿರುವಂತ ಜನರು, for them specially, ಅವರಿಗೋಸ್ಕರ ಮುಖ್ಯವಾಗಿ they must carry the presence. ಅವರು ದೇವರ ಪ್ರಸನ್ನತೆಯನ್ನು ತೆಗೆದುಕೊಂಡು They must live ಹೋಗಲೇಬೇಕು. in the presence. ಅವರು ದೇವರ ಪ್ರಸನ್ನತೆಯಲ್ಲೇ ಕಾದುಕೊಂಡಿರಬೇಕು. They must receive from the presence of God. ಅವರು ದೇವರ ಪ್ರಸನ್ನತೆಯಿಂದ ಹೊಂದಿಕೊಳ್ಳಬೇಕು. We must not open the Bible on Saturday to preach on Sunday. ನಾವು ಭಾನುವಾರ ದಿನದಲ್ಲಿ ದೇವರ ವಾಕ್ಯ ಹಂಚಿಕೊಳ್ಳುತ್ತೆ ಎಂದು ಹೇಳುವಂತ ಸಮಯದಲ್ಲಿ ಶನಿವಾರ ದಿನದಂದು ವಾಕ್ಯವನ್ನು ತೆಗೆದುಕೊಂಡು ಇಟ್ಟುಕೊಳ್ಳುವುದಲ್ಲ. People who are in the office in secular field, don't please get up in the morning, get ready and go spend little time in the presence of God. ಕೆಲಸಗಳನ್ನು ಮಾಡ್ತಿರುವಂತ ಜನರು ಏನೋ ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಓದ್ಬಿಟ್ಟು ನಾನು ಹೋಗ್ಬಿಡ್ತೇನೆ ಎಂದಲ್ಲ, ನೀವು ಕೆಲವು ಸಮಯಗಳನ್ನು ದೇವರ ಸನ್ನಿಧಾನದಲ್ಲಿ ನೀವು ಕಳೆಯಿರಿ. Develop a habit of spending time in the presence of God. ಅಭ್ಯಾಸ ಮಾಡಿಕೊಳ್ಳಿರಿ ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವಂತದನ್ನು. I challenge you. ನಾನು ನಿಮಗೆ ಸವಾಲನ್ನು ಒಡ್ಡುತ್ತೇನೆ. 3 months. 3 ತಿಂಗಳು You learn, you strive, you struggle, get into the presence of God. ಕಷ್ಟಪಟ್ಟು ಹೇಗಾದ್ರೂ ಮಾಡಿ ದೇವರ ಪ್ರಸನ್ನತೆಯಲ್ಲಿ ಕಾದುಕೊಳ್ಳಬೇಕೆಂದು ನೀವು ಪ್ರಯಾಸಪಟ್ಟು ಕಷ್ಟಪಡಿರಿ. Your life will not be the same. ನಿಮ್ಮ ಜೀವಿತವು ಇದ್ದ ರೀತಿಯಲ್ಲಿ ಇರುವುದಿಲ್ಲ. Your prayer life will not be the ನಿಮ್ಮ same. ಪ್ರಾರ್ಥನೆ ಜೀವಿತವು ಇದ್ದ ರೀತಿಯಲ್ಲಿ Your ಇರುವುದಿಲ್ಲ. Bible reading time will not be the same. ಇಲ್ಲವಾದ್ರೆ ನಿಮ್ಮ ಸತ್ಯದ ಓದುವಂತ ಸಮಯವು ಇದ್ದ ರೀತಿಯಲ್ಲಿ ಇರುವುದಿಲ್ಲ. Your family will not be the same. ನಿಮ್ಮ ಕುಟುಂಬವು ಇದ್ದ ರೀತಿಯಲ್ಲಿ Your ಇರುವುದಿಲ್ಲ. children will not be the same. ನಿಮ್ಮ ಮಕ್ಕಳು ಇದ್ದ ರೀತಿಯಲ್ಲಿ ಇರುವುದಿಲ್ಲ. Your business will not be the same. ನಿಮ್ಮ ವ್ಯಾಪಾರವು ಇದ್ದ ರೀತಿಯಲ್ಲಿ ಇರುವುದಿಲ್ಲ. Your preaching will not be the same. ನೀವು ಮಾಡುವಂತ ಆ ಒಂದು ಸೇವೆಯೂ ಸಹ ಇದ್ದ ರೀತಿಯಲ್ಲಿ ಇರುವುದಿಲ್ಲ. Learn to spend time with God. ಕಲಿತುಕೊಳ್ಳಿರಿ ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವಂತದನ್ನು.
I don't want to say, ನಾನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ, but still I want to tell you, ಆದರೂ ಸಹ ಹೇಳುತ್ತೇನೆ. life failure is because prayer failure. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಸೋಲನ್ನು ಅನುಭವಿಸುತ್ತಿದ್ದೀರಾ ಎಂದು ಹೇಳಬೇಕಾದ್ರೆ ಅದು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಸೋಲನ್ನು ಅನುಭವಿಸುತ್ತಿದ್ದೀರಾ Why ಎಂಬುದರ್ಥ. so many failures you face in some area in your life? ಯಾಕೆ ಅನೇಕ ಸೋಲುಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತಿದ್ದೀರಾ? Because your failure in a time of prayer. ಯಾಕೆಂದ್ರೆ ಪ್ರಾರ್ಥನೆಯ ಸಮಯದಲ್ಲಿ ನೀವು ಸೋಲನ್ನು ಅನುಭವಿಸುತ್ತಿದ್ದೀರಾ. Your failure in the life of prayer. ನೀವು ಪ್ರಾರ್ಥನೆಯ ವಿಷಯದಲ್ಲಿ ನೀವು ಸೋಲನ್ನು ಅನುಭವಿಸುತ್ತಿದ್ದೀರಾ. Because you have failed to be in the presence of God, the outcome is you see failure everywhere. ನೀವು ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ನೀವು ಸೋಲನ್ನು ಅನುಭವಿಸುತ್ತಿದ್ದೀರಾ. ಅದರ ನಿಮಿತ್ತವಾಗಿಯೇ ನಿಮ್ಮ ಜೀವಿತದಲ್ಲಿ ನೀವು ಸೋಲುಗಳನ್ನು The ಅನುಭವಿಸುತ್ತಿದ್ದೀರಾ. manifestation of defeat and failure is because of the result that you have failed in the secret room to spend time in the presence of God. ನಿಮ್ಮ ಜೀವಿತದಲ್ಲಿ ಯಾಕೆ ಈ ಸೋಲುಗಳು ಬರ್ತಿದೆ ಎಂದು ನೋಡಬೇಕಾದ್ರೆ ನೀವು ನಿಮ್ಮ ಜೀವಿತದಲ್ಲಿ ಆ ಒಂದು ಇರುವಂತ ಕೊಠಡಿಯಲ್ಲಿ ನೀವು ದೇವರ ಪ್ರಸನ್ನತೆಯಲ್ಲಿ ಸಮಯ ಕಳೆಯುವುದನ್ನು ನೀವು ಸೋಲಾಗಿ ಅನುಭವಿಸಿದ್ದೀರಾ. Get up in the morning, ಬೆಳಗಿನ ಸಮಯದಲ್ಲಿ get ಎದ್ದೇಳುತ್ತೀರಾ, ready, ನೀವು ರೆಡಿ ಆಗುತ್ತೀರಾ, rush back to work. ಮತ್ತೆ ಹಿಂತಿರುಗಿ ನಿಮ್ಮ ಕೆಲಸಕ್ಕೆ ಓಡಿ You ಹೋಗುತ್ತೀರಾ. come back exhausted in the night ಸಾಯಂಕಾಲ ಬರುವಂತ ಸಮಯದಲ್ಲಿ ಸುಸ್ತಾಗಿ ಬರುತ್ತೀರಾ. and you sit down before the TV ನೀವು ಟಿವಿಯ ಮುಂದೆ or ಕುಳಿತುಕೊಳ್ಳುತ್ತೀರಾ, visit somebody. ಇಲ್ಲಾದ್ರೆ ಯಾವ್ದಾದ್ರು ಮನೆಗೆ ಹೋಗುತ್ತೀರಾ, You do something to refresh yourself. ಏನೋ ಒಂದು ಆಯಾಸವನ್ನು ಕಳೆಯುವುದಕ್ಕೆ Have your ಏನೋ ಕೆಲಸ dinner. ಮಾಡುತ್ತೀರಾ, ಇಲ್ಲ ಊಟ ಮಾಡುತ್ತೀರಾ, Go back to sleep. ಮತ್ತೆ ಹಿಂತಿರುಗಿ ನಿದ್ದೆಗೆ Morning ಹೋಗುತ್ತೀರಾ, get up. ಮತ್ತೆ ಎದ್ದೇಳುತ್ತೀರಾ, Again the same routine. ಮತ್ತೆ ಮತ್ತೆ ಅದನ್ನೇ ಮಾಡುತ್ತೀರಾ. Sunday some more you drag yourself and come to church. ಭಾನುವಾರ ದಿನದಲ್ಲಿ ಹೇಗೋ ಒಂದು ಕಾರ್ಯ ಏನೋ ಒಂದು ಮಾಡಿ ಸಭೆಗೆ ಬರುತ್ತೀರಾ. You have everything. ಎಲ್ಲವೂ ಇದೆ, You have a good job. ನಿಮ್ಮಲ್ಲಿ ಒಳ್ಳೆಯ ಕೆಲಸ God ಉಂಟು, has given you children. ದೇವರು ನಿಮಗೆ ಮಕ್ಕಳನ್ನು God has ಕೊಟ್ಟಿದ್ದಾರೆ, given you finance. ನಿಮಗೆ ಉತ್ತಮವಾಗಿ God has ದೇವರು given you the ಆರ್ಥಿಕಪಡಿಸಿಕೊಟ್ಟಿದ್ದಾರೆ, house. ಇಲ್ಲ ನಿಮ್ಮ ಮನೆ ಕೊಟ್ಟಿದ್ದಾರೆ, God has given you a car. ನಿಮಗೆ ಕಾರನ್ನು ಕೊಟ್ಟಿದ್ದಾರೆ. But ಆದರೆ we are so caught up with the blessing, we neglect the blesser. ನಮ್ಮ ಆಶೀರ್ವಾದದಲ್ಲೇ ನಮ್ಮ ಸಮಯವನ್ನು ಕಳೆಯುತ್ತಿದ್ದೇವೆ, ಆದರೆ ಆಶೀರ್ವಾದವನ್ನು ಕೊಟ್ಟಾತನಲ್ಲಿ ಸಮಯವನ್ನು ಕಳೆಯುತ್ತಿಲ್ಲ. Who gave you the job? ಯಾರು ನಿಮಗೆ ಕೆಲಸವನ್ನು Who ಕೊಟ್ಟಿದ್ದು, gave you the family? ಯಾರು ನಿಮಗೆ ಕುಟುಂಬವನ್ನು Who ಕೊಟ್ಟಿದ್ದು, gave you the children? ಯಾರು ನಿಮಗೆ ಮಕ್ಕಳನ್ನು ಕೊಟ್ಟಿದ್ದು, Who gave you the ministry? ಯಾರು ನಿಮಗೆ ಸೇವೆ ಕೊಟ್ಟಿದ್ದು, Who gave you the strength? ಯಾರು ನಿಮಗೆ ಬಲ ಕೊಟ್ಟಿದ್ದು, Who gave you the education? ಯಾರು ನಿಮಗೆ ಆ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದು. I'm not talking to outsiders. ನಾನು ಹೊರಗಡೆ ಇರುವಂತವರಿಗೆ ಮಾತನಾಡುತ್ತಿಲ್ಲ, Talking to you. ನಿಮಗೆಂದೇ ನಾನು ಮಾತನಾಡುತ್ತಿದ್ದೇನೆ. Hallelujah. ಹಲ್ಲೆಲೂಯಾ. But we are so ungrateful to God. ಆದ್ರೆ ನಾವು ದೇವರಿಗೆ ಅಪನಂಬಿಕೆ ಉಳ್ಳವರಾಗಿಯೇ Let me tell ಕಾಣಲ್ಪಡುತ್ತೇವೆ. you one more thing. ಇನ್ನೊಂದನ್ನು ಹೇಳುತ್ತೇನೆ. When you say, "Oh brother, I have no time," ಅಯ್ಯೋ ಬ್ರದರ್, ನನ್ನಲ್ಲಿ ಸಮಯವಿಲ್ಲ, you are insulting God. ನೀವು ದೇವರಿಗೆ ಅಪಮಾನ You ಮಾಡುತ್ತಿದ್ದೀರಾ. have time for husband, you have time for children, you have time for a wife, you have time for the office, you have time for everything, but you have no time for God. If you say you are insulting God, ನೀವು ಒಂದು ವೇಳೆ ಹೇಳಬಹುದು, ನನಗೆ ನಮ್ಮ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಕೆಲಸಕ್ಕೆ, ನನ್ನ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಸಮಯ ಉಂಟು, ಆದರೆ ದೇವರಿಗೆ ಸಮಯ ಇಲ್ಲ ಎಂದು ಹೇಳಬೇಕಾದ್ರೆ ನೀವು ದೇವರಿಗೆ ಅಪಮಾನವನ್ನು ಮಾಡುತ್ತಿದ್ದೀರಾ. hallelujah. ಹಲ್ಲೆಲೂಯಾ. Search yourself, ನಿಮ್ಮನ್ನು ಪರೀಕ್ಷಿಸಿ ನೋಡಿರಿ, check yourself. ನಿಮ್ಮನ್ನು ತಿಳಿದುಕೊಂಡು Where ನೋಡಿರಿ, do you stand? ಎಲ್ಲಿ ನಿಂತುಕೊಂಡಿದ್ದೀರಾ Where ಎಂದು, do you stand with the word of God? ಎಲ್ಲಿ ದೇವರ ವಾಕ್ಯದಲ್ಲಿ ನಿಂತುಕೊಂಡಿದ್ದೀರಾ Where do ಎಂದು. you compromise your spiritual life? ಇಲ್ಲವಾದ್ರೆ ನಿಮ್ಮ ಆತ್ಮಿಕ ವಿಷಯದಲ್ಲಿ ಎಲ್ಲಿ ನೀವು ಖಿನ್ನತೆಗೆ ಒಳಗಾಗಿದ್ದೀರಾ Where ಎಂದು. you compromise your relationship with God? ಇಲ್ಲವಾದ್ರೆ ನಿಮಗೂ ಮತ್ತೆ ದೇವರಿಗಂತ ಸಂಬಂಧದಲ್ಲಿ ಎಲ್ಲಿ ನಿಮ್ಮ ಸಂಬಂಧ ಮುರಿದು ಹೋಗಿದೆ ಎಂದು. Many of you all are disappointed in your life in one area or other because many times you are disappointed God to spend time in the presence of God with Him. ನಿಮ್ಮ ಜೀವಿತದಲ್ಲಿ ಅನೇಕ ಬಾರಿ ಸೋಲುಗಳನ್ನು, ಅದು ಮಾತ್ರ ಅಪಮಾನಗಳನ್ನು ಹೊಂದುತ್ತಿದ್ದೀರಾ. ಯಾಕೆಂದ್ರೆ ನೀವು ದೇವರಿಗೆ ಕೊಡಬೇಕಾದ ಸಮಯದಲ್ಲಿ ಆತನಿಗೆ ಅಪಮಾನವನ್ನು ಮಾಡಿದ್ದೀರಾ, ಅದರ ನಿಮಿತ್ತವಾಗಿ. Now I'll not hear amen, I know that. Now I'll not hear. ಈಗ ಆಮೇನೆಂದು ಯಾರು ಹೇಳುವುದಿಲ್ಲ, Still you're not saying. ಇನ್ನ ಹೇಳುತ್ತಿಲ್ಲ. I understand, that means you're getting my message. ನನಗೆ ಅರ್ಥವಾಯಿತು, ನನ್ನ ಸಂದೇಶ ನಿಮಗೆ ಮುಟ್ಟಿದೆ ಎಂದು. The third thing is, ಮೂರನೇದಾಗಿ we see here, ನೋಡ್ತೇವೆ, I am Gabriel ನಾನು who ಗಬ್ರಿಯೇಲನು, stand in the presence of ನಾನು God. ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುತ್ತೇನೆ. I am sent to give you the glad tidings. ನಾನು ನಿನಗೆ ಒಳ್ಳೆಯ ಸಮಾಚಾರವನ್ನು ಹೇಳುವುದಕ್ಕೆ I ಕಳುಹಿಸಿಕೊಟ್ಟವನು. am sent to speak the good news. ನಾನು ನಿನ್ನ ಬಳಿಯಲ್ಲಿ ಒಳ್ಳೆಯ ಸಮಾಚಾರವನ್ನು ಹೇಳುವುದಕ್ಕಾಗಿಯೇ ಬಂದವನು. The third thing we see about the Gabriel, it came to give the good news. ಅಲ್ಲಿ ಮೂರನೇದಾಗಿ ಗಬ್ರಿಯೇಲನು ಬಂದ ಉದ್ದೇಶವು ಒಳ್ಳೆಯ ಸಮಾಚಾರವನ್ನು ಹೇಳುವುದಕ್ಕೋಸ್ಕರ. Gabriel came ಗಬ್ರಿಯೇಲನು ಬಂದನು, and announced ಆತನು ಹೇಳುತ್ತಾನೆ to Zechariah ಜಕಾರ್ಯನಿಗೆ, and Elizabeth, ಎಲಿಜಬೆತಳಿಗೆ, you'll have a child. ನಿಮ್ಮ ಬಳಿಯಲ್ಲಿ ಒಂದು ಮಗುವಿರುತ್ತದೆ.
After some time, ಕೆಲವು ಸಮಯವಾದ ನಂತರ the Gabriel came, ಗಬ್ರಿಯೇಲನು ಮತ್ತೆ ಬರುತ್ತಾನೆ, announced, ಮತ್ತೆ ಹೇಳುತ್ತಾನೆ, Mary, ಮರಿಯಳಿಗೆ you will have a son. ನಿನ್ನಲ್ಲಿಯೂ ಸಹ ಒಬ್ಬ ಮಗನು ಹುಟ್ಟುತ್ತಾನೆ. The Gabriel came, ಗಬ್ರಿಯೇಲನು ಮತ್ತೆ ಬರುತ್ತಾನೆ, announced the birth of John the Baptist. ಅಲ್ಲಿ ಸ್ನಾನಿಕನಾದ ಯೋಹಾನನ ಆ ಒಂದು ಹುಟ್ಟುವಿಕೆಯನ್ನು ಆತನು ಅಲ್ಲಿ ಹೇಳುತ್ತಾನೆ. The same Gabriel came ಅದೇ ಗಬ್ರಿಯೇಲನು and ಬರುತ್ತಾನೆ, announced the birth of the Messiah. ಅಲ್ಲಿ ಮೆಸ್ಸಿಯನನ್ನು ಕುರಿತು ಸಹ ಅಲ್ಲಿ ಹೇಳುತ್ತಾನೆ. The Gabriel was so faithful to give the message what God had given. ಆ ಗಬ್ರಿಯೇಲನ ನೋಡಬೇಕಾದ್ರೆ ಎಷ್ಟು ನಂಬಿಕೆಯುಳ್ಳವನಾಗಿ ನಿಜಸ್ಥಿತಿಯುಳ್ಳವನಾಗಿದೆ ಎಂದು ನೋಡಬೇಕಾದ್ರೆ ದೇವರು ಹೇಳುವಂತ ಸಂದೇಶವನ್ನು ಚಾಚು ತಪ್ಪದೆ ಅದನ್ನು ನಿಭಾಯಿಸುವಂತವನಾಗಿದ್ದನು. Did not change. ಆತನು ಬದಲಾಗಲಿಲ್ಲ. Zechariah and Elizabeth were very elderly people. ಜಕಾರ್ಯನು ಮತ್ತೆ ಎಲಿಜಬೆತಳು ಬಹಳ ಹಿರಿಯರಾಗಿದ್ದರು. And Mary was just a young virgin, 17 years. ಅಲ್ಲಿ ಮರಿಯಳು ನೋಡಬೇಕಾದ್ರೆ ಆಕೆಯ ವಯಸ್ಸು 17 ವರ್ಷ. The message did not waver. ಆದ್ರೆ ಅಲ್ಲಿ ಬಂದಂತ ಸಂದೇಶವು ಅದು ಬದಲಾಗಲಿಲ್ಲ. The message was given what was given from there. ಅಲ್ಲಿ ಪರಲೋಕದಿಂದ ಬಂದಂತ ಸಂದೇಶವನ್ನೇ ಗಬ್ರಿಯೇಲನು ಇಬ್ಬರಿಗೂ ಸಹ ಕೊಟ್ಟನು. The leaders must not have a partiality whether elder people or young people or rich people or poor people or good people or bad people or sinner or saints. What message God gives, you are just a postman, deliver what has been given to you. ಇಲ್ಲಿ ಲೀಡರ್ಸ್ ಗಳಾಗಿರುವಂತವರು ಅಲ್ಲಿ ದೊಡ್ಡವರು ಚಿಕ್ಕವರು ಎಂದು ಒಂದು ಭೇದ ಭಾವ ಇರಬಾರದು. ಒಂದು ವೇಳೆ ಅವರು ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿಲ್ಲ, ಇಲ್ಲವಾದ್ರೆ ಅವರು ಈ ರೀತಿಯಾಗಿದ್ದಾರೆ ಆ ರೀತಿಯಾಗಿದ್ದಾರೆ ಎಂದಲ್ಲ. ನಾವು ಬರೀ ಪೋಸ್ಟ್ ಮ್ಯಾನ್ಗಳಾಗಿದ್ದೇವೆ. ದೇವರು ಕೊಡುವಂತ ಸಂದೇಶವನ್ನು ರವಾನಿಸುವಂತವರಾಗಿದ್ದೇವೆ. ನಾವು ಆ ಕೆಲಸವನ್ನು ಮಾಡಬೇಕು. Hallelujah. 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 Speak what God gives you. ದೇವರು ಕೊಡುವಂತದ್ದನ್ನೇ ನೀವು ಮಾತನಾಡಿ. Don't butter the message. ನೀವು ಅದಕ್ಕೆ ಬೆಣ್ಣೆಯನ್ನು ಹಾಕಬೇಡಿರಿ. The word of God, ದೇವರ ವಾಕ್ಯ, Bible says, ವಾಕ್ಯ ಹೇಳುತ್ತದೆ double-edged sword. ಅದು ಇಬ್ಬಾಯಿ ಕತ್ತಿಯಾಗಿದೆ. Amen. ಆಮೆನ್. Both the side is sharp. ಎರಡು ಕಡೆಯೂ ಅದು ಚೂಪಾಗಿದೆ. Both the side. ಎರಡು ಕಡೆ Double-edged sword. ಅದು ಚೂಪಾಗಿರುವಂತ ಕತ್ತಿಯಾಗಿದೆ. In the knife, ಆ ಒಂದು ಕತ್ತಿಯನ್ನು ನೋಡುವಂತ ಸಮಯದಲ್ಲಿ there is a sharp knife. ಅಲ್ಲಿ ನೋಡಬೇಕಾದ್ರೆ ಚೂಪಾಗಿರುವಂತ ಒಂದು There is ಭಾಗ, one more knife. ಇನ್ನೊಂದು ಕತ್ತಿ ಇದೆ. It's called a butter knife. ಅದು ನೋಡಬೇಕಾದ್ರೆ ಅದು ಬೆಣ್ಣೆಯನ್ನು ಹಚ್ಚುವಂತ ಒಂದು We ಕತ್ತಿಯಾಗಿದೆ. take butter in that knife, ಆ ಒಂದು ಕತ್ತಿಯಲ್ಲಿ ಬೆಣ್ಣೆಯನ್ನು but ತೆಗೆದುಕೊಳ್ಳುತ್ತೇವೆ. it's not sharp. ಆದ್ರೆ ಅದು ಚೂಪಾಗಿರುವುದಿಲ್ಲ. If God says, ಒಂದು ವೇಳೆ ದೇವರು ಹೇಳುವುದಾದರೆ, say something, ಒಂದು ಹೇಳುವುದಾದರೆ speak that. ಅದನ್ನೇ ಮಾತನಾಡಿ. Hallelujah. ಹಲ್ಲೆಲೂಯಾ. Because ಯಾಕೆಂದರೆ for some time, ಕೆಲವು for ಸಮಯದಲ್ಲಿ some people, ಕೆಲವು ಜನರಿಗೆ you need a butter knife. ಯಾಕಂದ್ರೆ ನಿಮಗೆ ಆ ಬೆಣ್ಣೆ ಹಚ್ಚುವಂತ ಆ ಒಂದು ಕತ್ತಿಯ ಅವಶ್ಯಕತೆ ಉಂಟು. But most of the time, ಆದ್ರೆ ಅನೇಕ for ಸಮಯಗಳಲ್ಲಿ most people, ಅನೇಕ ಜನರಿಗೆ you need a sharp knife. ನಿಮ್ಮ ಬಳಿಯಲ್ಲಿ ಬೇಕಾಗಿರುವಂತ ಕತ್ತಿ ಅದು ಚೂಪಾಗಿರಬೇಕು. Hallelujah. 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 What I'm trying to say, ನಾನು ಏನು ಹೇಳುವುದಕ್ಕೆ ಬರುತ್ತಿದ್ದೇನೆ, always don't speak God bless you, God will give you a house, God will give you a car. ಯಾವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ದೇವರು ನಿಮಗೆ ಮನೆ ಕೊಡುತ್ತಾರೆ, ದೇವರು ನಿಮಗೆ ಕಾರ್ ಕೊಡುತ್ತಾರೆ ಎಂದು ಯಾವಾಗಲೂ ಹೇಳಬೇಡಿರಿ. God is love, brother. ದೇವರು ಪ್ರೀತಿ He's a ಸ್ವರೂಪಿಯಾಗಿದ್ದಾನೆ. God of Abraham. ಆತನು ಅಬ್ರಹಾಮನ God ದೇವರು. will prosper you. ದೇವರು ನಮ್ಮನ್ನು ಸಮೃದ್ಧಿ God is ಪಡಿಸುತ್ತಾನೆ. love. ದೇವರು ಪ್ರೀತಿಯಾಗಿದ್ದಾನೆ. But Bible says God is a consuming fire. ಆದರೆ ವಾಕ್ಯ ಹೇಳುತ್ತದೆ ಆತನು ಸಂಹರಿಸುವಂತ ಬೆಂಕಿಯಾಗಿಯೂ ಸಹ ಇದ್ದಾನೆ. Anyway, that's the different. I don't want to talk. What I'm saying is, get the message from God and give the right message. Then the church will be blessed. The people will be blessed. ಅಲ್ಲಿ ದೇವರಿಂದ ಸಂದೇಶವನ್ನು ತೆಗೆದುಕೊಳ್ಳಿರಿ, ಅದೇ ಸಂದೇಶವನ್ನು ಜನರಿಗೆ ರವಾನಿಸಿರಿ. ಅದರ ಮುಖಾಂತರವಾಗಿ ಸಭೆಯೂ ಸಹ ಆಶೀರ್ವಾದ ಹೊಂದುತ್ತದೆ, ಇರುವಂತ ಜನರು ಸಹ ಆಶೀರ್ವಾದಕ್ಕೆ But the ಒಳಗಾಗುತ್ತಾರೆ. sad thing is, ಆದರೆ ಇದು ಬಹಳ ಸ್ಯಾಡ್ the ಆಗಿರುವಂತ ಒಂದು ವಿಷಯ. congregation also, the believers also want to go wherever they say God will bless you, God will bless you. ಇಲ್ಲಿರುವಂತ ಜನ ಸಮೂಹವು ಸಹ ಈ ಒಂದು ಭಾಗಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾರೆ, ದೇವರು ಆಶೀರ್ವಾದ ಮಾಡುತ್ತಾರೆ ಎಂದು ಹೇಳುವಂತ ಜನ ಸಮೂಹಕ್ಕೆ ಹೋಗೋದಕ್ಕೆ ಇಷ್ಟಪಡುತ್ತಾರೆ. Oh, they're giving prophecy there. ಓ ಅಲ್ಲಿ ಪ್ರವಾದನೆ ನುಡಿಯುತ್ತಿದ್ದಾರೆ, Go there. ಅಲ್ಲೋಗುತ್ತೇವೆ, We will go there. ಅಲ್ಲೋಗುತ್ತೇವೆ. Oh, they're saying God will do this, God will do that. ಅಯ್ಯೋ ಅಲ್ಲಿ ಹೇಳ್ತಿದ್ದಾರೆ ದೇವರು ಇದನ್ನು ಮಾಡ್ತಾರೆ ಅದನ್ನು ಮಾಡುತ್ತಾರೆ. Not necessarily God will prophesy and He will give you. Without prophesying also, God has blessed us so much. ಬರೀ ಪ್ರವಾದನೆ ಮುಖಾಂತರವೇ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಅಲ್ಲ, ಪ್ರವಾದನೆ ನುಡಿಯದ ರೀತಿಯಲ್ಲಿಯೂ ಸಹ ದೇವರು ನಮಗೆ ಅನೇಕ ಕಾರ್ಯಗಳನ್ನು ಆಶೀರ್ವಾದ ಮಾಡೇ ಕೊಟ್ಟಿದ್ದಾನೆ. Praise God for a prophetic ministry. ಅಲ್ಲಿ ಪ್ರವಾದನೆ ಆಗಿ ಮಾಡುವಂತ ಸೇವೆಗೋಸ್ಕರ ದೇವರಿಗೆ ನಾನು ಸ್ತೋತ್ರ We ಮಾಡುತ್ತೇನೆ. praise God, a prophetic thing operates in the church. ನಾವು ದೇವರನ್ನು ಆರಾಧಿಸುವಂತ ಸಮಯದಲ್ಲಿ ಇಲ್ಲಿ ಪ್ರವಾದನೆಯ ರೂಪದಲ್ಲಿ ದೇವರು ಆತನು ತನ್ನ ಕಾರ್ಯವನ್ನು So many ನೆರವೇರಿಸುತ್ತಾನೆ. healings and deliverance taking place in the church. ಅನೇಕ ಆರೋಗ್ಯವು ಅನೇಕ ಅದ್ಭುತಗಳು ದೇವರು ಮಾರ್ಪಡಿಸುತ್ತಾನೆ ಮಾಡುತ್ತಾನೆ. Countless people has been delivered in this church. ಈ ಸಭೆಯಲ್ಲಿ ಅನೇಕ ಜನರಿಗೆ ಬಿಡುಗಡೆ ಉಂಟಾಗಿದೆ. Praise God for everything. ಎಲ್ಲದಕ್ಕೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. Hallelujah. 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 ಹಲ್ಲೆಲೂಯಾ. Don't expect always God will just tell you bless you, bless you. ಯಾವಾಗಲೂ ದೇವರು ನನಗೆ ಆಶೀರ್ವದಿಸುತ್ತಾನೆ ಎಂಬುದಾಗಿಯೇ ನೀವು ತಿಳಿದುಕೊಳ್ಳಬೇಡಿರಿ.
I am sent to speak ನನ್ನನ್ನು ಕಳುಹಿಸಿರುವಂತ ಉದ್ದೇಶವೇ ಮಾತನಾಡಬೇಕೆಂದು. the good news. ಒಳ್ಳೆಯ ಸಮಾಚಾರ. Hallelujah. ಹಲ್ಲೆಲೂಯಾ. You are a sinner. ನೀನು ಪಾಪಿ, You are a drunkard. ನೀನು ಒಂದು ವೇಳೆ ಕುಡಿಯಬಹುದು, You are like this. ನೀನು ಈ ರೀತಿಯಾಗಿದ್ದೀಯಾ? Not like that. ಆ ರೀತಿಯಾಗಿ ಅಲ್ಲ. We are called to good news. ನಿಮ್ಮನ್ನು ಕರೆದಿರುವಂತ ಒಂದು ಸಂದೇಶ ಯಾವುದೆಂದರೆ ಅದು ಒಳ್ಳೆಯ And good ಸಂದೇಶವಾಗಿದೆ. news will be found only in the house of God, not in the world. ಒಳ್ಳೆಯ ಸಂದೇಶವು ಬರೀ ದೇವರ ಆಲಯದಲ್ಲಿ ಮಾತ್ರ ಕಾಣಲ್ಪಡುತ್ತದೆ, ಲೋಕದಲ್ಲಿ ಕಾಣಲ್ಪಡುವುದಿಲ್ಲ. And the fifth thing is, ಐದನೇದಾಗಿ when Gabriel angel came and announced, ಅಲ್ಲಿ ಗಬ್ರಿಯೇಲ ದೂತನು ಬಂದು ಹೇಳುವಂತ the ಸಮಯದಲ್ಲಿ Bible says, ವಾಕ್ಯ ಹೇಳುತ್ತದೆ, same angel ಅದೇ ದೂತನು announced to both Mary and Zechariah. ಜಕಾರ್ಯನಿಗೂ ಮತ್ತೆ ಮರಿಯಳಿಗೂ ಅದೇ ದೂತನು ಬಂದು ಹೇಳುತ್ತಾನೆ. But Zechariah did not believe and receive the word. ಆದರೆ ಜಕಾರ್ಯನು ಅಲ್ಲಿ ಬಂದಂತ ವಾಕ್ಯವನ್ನು ಅದನ್ನು ನಂಬಿ ಅದನ್ನು ಸ್ವೀಕರಿಸಲಿಲ್ಲ. Same angel ಅದೇ ದೂತನು came and told the birth of John the Baptist, ಅಲ್ಲಿ ಸ್ನಾನಿಕನಾದ ಯೋಹಾನನ ಹುಟ್ಟುವಿಕೆಯನ್ನು ಬಂದು you ಹೇಳುತ್ತಾನೆ, shall have a son. ನಿನ್ನ ಬಳಿಯಲ್ಲಿ ಒಬ್ಬ ಮಗನಿರುತ್ತಾನೆ. But he never believed. ಆತನು ಅದನ್ನು ನಂಬಲಿಲ್ಲ. He never received the word of ಆ God. ದೇವರ ವಾಕ್ಯವನ್ನು ಸ್ವೀಕರಿಸಲೂ ಇಲ್ಲ. Same Gabriel ಅದೇ came and ಗಬ್ರಿಯೇಲನು told the young virgin Mary, ಅಲ್ಲಿ ಮರಿಯಳಿಗೆ ಬಂದು ಹೇಳುತ್ತಾನೆ, you shall have a son. ನಿನ್ನ ಬಳಿಯಲ್ಲಿ ಒಬ್ಬ ಮಗನು ಹುಟ್ಟುತ್ತಾನೆ. What did the Bible says? ವಾಕ್ಯ ಏನು ಹೇಳುತ್ತದೆ? She said, may it happen according to your word. ನಿನ್ನ ವಾಕ್ಯದಂತೆಯೇ ನೆರವೇರಲಿ And ದೇವರೇ. she received the word. ಅದನ್ನು ದೇವರ ವಾಕ್ಯವನ್ನು ಆಕೆಯು ಸ್ವೀಕರಿಸಿದಳು. One messenger, ಒಬ್ಬ ಅಲ್ಲಿ ದೇವದೂತನು one message, ಅದೇ ಸಂದೇಶ, same message, ಅದೇ ಸಂದೇಶ, one person believed, ಒಬ್ಬ ವ್ಯಕ್ತಿ ನಂಬಿದನು, one person never believed. ಇನ್ನೊಬ್ಬ ವ್ಯಕ್ತಿ ಅದನ್ನು ನಂಬಲಿಲ್ಲ, He never received it. ಅದನ್ನು ಸ್ವೀಕರಿಸಲೂ ಇಲ್ಲ. He doubted. ಅದರ ಮೇಲೆ ಆತನು ಡೌಟ್ ಪಟ್ಟನು. Very sadly, ಇದು ನೋಡಬೇಕಾದ್ರೆ even in today, ಇವತ್ತಿನ ದಿನದಲ್ಲಿಯೂ ಸಹ pastor comes here, ದೇವ ಸೇವಕರು ಬರ್ತಾರೆ, he gives one message. ಅಲ್ಲಿ ಒಂದು ವಾಕ್ಯವನ್ನು ಹೇಳುತ್ತಾರೆ. One group of people don't believe, another group of people believe like Mary. One group of people like Zechariah don't believe it. ಒಂದು ಜಕಾರನ ರೀತಿಯಲ್ಲಿ ಇರುವಂತಹ ಗುಂಪು ಅದನ್ನು ಸ್ವೀಕರಿಸುವುದಿಲ್ಲ, ಅದನ್ನು ನಂಬುವುದಿಲ್ಲ. ಇನ್ನೊಂದು ಕಡೆ ಮರಿಯಳ ರೀತಿಯಲ್ಲಿ ಅದನ್ನು ಸ್ವೀಕರಿಸುತ್ತಾರೆ, ನಂಬುತ್ತಾರೆ. Do you understand what I'm saying? Do you understand what I'm saying? ಅರ್ಥವಾಗುತ್ತಿದ್ಯಾ ಏನ್ ಹೇಳುತ್ತಿದ್ದೇವೆ ಎಂದು? That's why you see some new people who come, they are more blessed immediately. ಕೆಲವು ಸಮಯದಲ್ಲಿ ನೋಡಬೇಕಾದ್ರೆ ಹೊಸದಾಗಿ ಬರುವಂತಹ ಜನರು ಅವರಿಗೆ ವೇಗವಾಗಿ ಅಲ್ಲಿ ಅದ್ಭುತ ಉಂಟಾಗುತ್ತದೆ, ಆಶೀರ್ವಾದ ಉಂಟಾಗುತ್ತದೆ. Like Zechariah, ಜಕಾರ್ಯನ he is ರೀತಿಯಲ್ಲಿ always in the temple. ಆತನು ಯಾವಾಗಲೂ ದೇವರ ಮಂದಿರದಲ್ಲಿ Angel ಇದ್ದಾನೆ. came and told him, ಅಲ್ಲಿ ದೇವದೂತನು ಬಂದು ಹೇಳುತ್ತಾನೆ, how that is possible? ಯಾವ ರೀತಿಯಾಗಿ ಆಗುತ್ತದೆ? I've been in the temple for so long. ನಾನು ದೇವರ ಆಲಯದಲ್ಲಿ ಅನೇಕ ವರ್ಷಗಳಿಂದ ಸೇವೆ How ಮಾಡುತ್ತಿದ್ದೇನೆ. it will happen? ಯಾವ ರೀತಿಯಾಗಿ I'm so ನಡೆಯುತ್ತದೆ? old. ನಾನು ಬಹಳ My wife ಮುದುಕನಾಗಿದ್ದೇನೆ, is so old. ನನ್ನ ಹೆಂಡತಿಯು We ಮುದುಕಿಯಾಗಿದ್ದಾಳೆ. advanced in age. ನಾವು ಆ ಒಂದು ಸಮಯವನ್ನು ನಾವು ದಾಟಿದ್ದೇವೆ. I prayed all that. When that time, now so many years, I almost lost hope. I have no hope at all. ನಾನು ಪ್ರಾರ್ಥಿಸಿದೆನು, ನನ್ನ ನಂಬಿಕೆ ಈಗ ಇಲ್ಲ, ನಾ ನಂಬಿಕೆಯನ್ನೇ ಕಳೆದುಕೊಂಡಿದ್ದೇನೆ. That's one group of people in the church. ಈ ರೀತಿಯಾಗಿ ಸಭೆಯಲ್ಲಿ ಕಾಣಲ್ಪಡುವಂತ ಒಂದು ಗುಂಪಿನ I've ಜನರಿದ್ದಾರೆ. been coming from past 5 years. ನಾನು 5 ವರ್ಷದಿಂದ ಬರುತ್ತಿದ್ದೇನೆ, Been coming from 10 years. ನಾನು 10 ವರ್ಷದಿಂದ ಬರುತ್ತಿದ್ದೇನೆ, Coming from 20 years. ನಾನು 20 ವರ್ಷದಿಂದ ಬರುತ್ತಿದ್ದೇನೆ. I've been praying. ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, And nothing happened, brother. ಏನು ನಡೀತಿಲ್ಲ I ಬ್ರದರ್. prayed so much. ನಾನು I ಪ್ರಾರ್ಥಿಸಿದೆನು, fasted so much. ನಾನು ಫಾಸ್ಟಿಂಗ್ I ಮಾಡಿದೆನು, attended all the meetings. ನಾನು ಎಲ್ಲ ದೇವ ಕೂಟವನ್ನು ನಾನು ಅಟೆಂಡ್ ಮಾಡಿದೆನು. That is one group. ಆ ರೀತಿಯಾಗಿರುವಂತ ಒಂದು ಗುಂಪು. Imagine the young virgin, ಈಗ ಆಲೋಚನೆ ಮಾಡಿ ನೋಡಿರಿ, ಈ ಒಂದು ಚಿಕ್ಕ ಹುಡುಗಿ just 17 years old. ಬರೀ 17 ವರ್ಷ, Same message. ಅದೇ ಸಂದೇಶ, You will have a son. ನಿನ್ನ ಬಳಿಯಲ್ಲಿ ಒಬ್ಬ ಮಗನು ಹುಟ್ಟುತ್ತಾನೆ, He said, may it happen according to you. ನಿನ್ನ ಚಿತ್ತದಂತೆಯೇ ನೆರವೇರಲಿ Let God's ದೇವರೇ. will be done. ದೇವರ ಚಿತ್ತವೇ May ನೆರವೇರಲ್ಪಡಲಿ, according happen to your word. ನಿನ್ನ ವಾಕ್ಯದಂತೆಯೇ ನೆರವೇರಲಿ. She received it. ಆಕೆ ಅದನ್ನು And ಸ್ವೀಕರಿಸಿದಳು, she magnified God. ಆಕೆ ದೇವರನ್ನು ಸ್ತುತಿಸಿದಳು, And she saw the miracle. ಆಕೆಯ ಜೀವಿತದಲ್ಲಿ ನಡೆಯಬೇಕಾದ ಅದ್ಭುತವನ್ನು ಪಡೆದುಕೊಂಡಳು. We see like this two groups. ಇಲ್ಲಿ ಈ ಎರಡು ಗುಂಪನ್ನು ನಾವು ನೋಡುತ್ತಿದ್ದೇವೆ. Some believe immediately. ಕೆಲವು ತಕ್ಷಣ ನಂಬುತ್ತಾರೆ, You tell them anything, ಅವ್ರಿಗೆ ನೀವ್ ಏನೇ ಹೇಳಿದ್ರು they ಸಹ believe it. ಅವ್ರು ನಂಬುತ್ತಾರೆ. Even I experienced it. ನಾನು ಸಹ ಅದನ್ನು When I ಅನುಭವಿಸಿದ್ದೇನೆ. go and preach in crusades, ನಾನು ಅಲ್ಲಿ ಹೋಗಿ ಕೆಲವು ಜನರ ಮಧ್ಯದಲ್ಲಿ ಕೂಟಗಳಲ್ಲಿ ಹೋಗಿ ನಾನು ಸಂದೇಶ ಹೇಳುವಂತ when you ಸಮಯದಲ್ಲಿ preach in the city, ಅಲ್ಲಿ ಆ ಪಟ್ಟಣದಲ್ಲಿ ಹೋಗಿ ನಾನು ಸಂದೇಶ ಹೇಳುವಂತ I ಸಮಯದಲ್ಲಿ don't see that much impact. ಅಲ್ಲಿ ಜನರ ಮಧ್ಯದಲ್ಲಿ ಅಷ್ಟು ನಂಬಿಕೆ ನಾನು ನೋಡುವುದಿಲ್ಲ. Sometimes ಕೆಲವು I ಸಮಯದಲ್ಲಿ preach the same message in another village. ಅಲ್ಲಿ ಯಾವುದೋ ಊರಿನಲ್ಲಿ ಹೋಗಿ ನಾನು ಅದೇ ವಾಕ್ಯವನ್ನು ಹಂಚಿಕೊಳ್ಳುತ್ತೇನೆ. But when I preach the same sermon in the village, there is such an impact. They receive it with faith and they see the miracles there. ಅಲ್ಲಿ ನೋಡಬೇಕಾ ಊರಿನಲ್ಲಿರುವಂತಹ ಜನರು ನಂಬಿಕೆ ಮುಖಾಂತರವಾಗಿ ಅದು ತಮಗೆಂದು ಸ್ವೀಕರಿಸಿಕೊಳ್ಳುತ್ತಾರೆ, ಅದರ ಮುಖಾಂತರವಾಗಿ ಅವರಿಗೆ ಅದ್ಭುತವು ನೆರವೇರಲ್ಪಡುತ್ತದೆ. So word which is preached here, it's not any problem or mistake on the pulpit.
there is some problem in the pew. ಪುಲ್ಪಿಟ್ ಇಂದ ಬರುವಂತ ವಾಕ್ಯದಲ್ಲಿ ಏನೋ ಒಂದು ಕೊರತೆ ಇದೆ, ಇಲ್ಲವಾದರೆ ತಪ್ಪಾಗಿ ಹೇಳುತ್ತಿದ್ದಾರೆ ಎಂದು ಅಲ್ಲ, ಅದನ್ನು ಸ್ವೀಕರಿಸಿಕೊಳ್ಳುವಂತ ಜನರಲ್ಲಿಯೇ ತಪ್ಪಿದೆ. Do you understand? ಅರ್ಥವಾಗುತ್ತಿದೆಯಾ? Do you understand? Do you understand? ಅರ್ಥವಾಗುತ್ತಿದೆಯಾ? Oh, that pastor preaches nothing. ಓ, ಆ ಸೇವಕರು ಅಲ್ಲಿ ವಾಕ್ಯವನ್ನು ಹಂಚಿಕೊಳ್ಳೋದಾದ್ರೆ ಏನು ನಡೆಯುವುದಿಲ್ಲ. Every month Brother Jude comes, he tells something. ಬ್ರದರ್ ಜೂಡ್ ಅವರು ಪ್ರತಿ ತಿಂಗಳು ಬರ್ತಾರೆ, ಏನೋ ಒಂದು ಹೇಳುತ್ತಾರೆ, I don't see anything. ಏನು ನಡೆಯುತ್ತಿಲ್ಲ. If that pastor preaches, I see something happens. ಆ ದೇವ ಸೇವಕರು ಏನೋ ಮಾತನಾಡಬೇಕಾದ್ರೆ ಏನೋ ನಡೆಯುತ್ತದೆ. Not my mistake. ಇದು ನನ್ನ ತಪ್ಪಲ್ಲ. If you take my word, ನೀವು ನನ್ನ ನಾನು ಹೇಳುವಂತ ಸಂದೇಶ ಸ್ವೀಕರಿಸುವುದಾದರೆ nothing will happen. ಏನು ನಡೆಯುವುದಿಲ್ಲ. You think God's word, ನೀವು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಿರಿ, then things will change. ನಂತರ ಎಲ್ಲೋ ಬದಲಾಗುತ್ತದೆ. Hallelujah. 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 Let me go quickly. ವೇಗವಾಗಿ ಹೋಗೋಣ. The second thing we see, ಎರಡನೇದಾಗಿ ನಾವು the ನೋಡುತ್ತೇವೆ life of Joseph. ಯೋಸೇಫನ ಜೀವಿತ. When you see the first Christmas, it was not so celebration and decoration what Ali- we see today. ಅಲ್ಲಿ ಕ್ರಿಸ್ಮಸ್ ಅನ್ನು ಮೊಟ್ಟ ಮೊದಲಾಗಿ ನಡೆದಂತ ಯೇಸು ಕ್ರಿಸ್ತನ ಜನನವನ್ನು ನೋಡಬೇಕಾದ್ರೆ ಅದು ಬಹಳ ಸಂಭ್ರಮದಿಂದ ಕೂಡಿರಲಿಲ್ಲ. Imagine how the first Christmas was. ಈ ಆಲೋಚನೆ ಮಾಡಿ ನೋಡಿರಿ, ಮೊಟ್ಟ ಮೊದಲಾಗಿ ನಡೆದಂತ ಕ್ರಿಸ್ಮಸ್ ಯಾವ ರೀತಿಯಾಗಿತ್ತೆಂದು. Imagine Joseph, ಯೋಸೇಫನನ್ನು ಆಲೋಚನೆ ಮಾಡಿ full ನೋಡಿರಿ, celebration, ಅಲ್ಲಿ ಬಹಳ ಸಂಭ್ರಮದಿಂದ, Decoration. ಇಲ್ಲಾಂದ್ರೆ ಪೂರ ಡೆಕೋರೇಷನ್ ಮಾಡಿ enjoying ಬಹಳ for ಸಂತೋಷದಿಂದ the wonderful gift that God is about to give him, Jesus Christ. ಅಲ್ಲಿ ದೇವರು ಆತನಿಗೆ ಅತ್ಯಮೂಲವಾದ ಒಂದು ಬಹುಮಾನವನ್ನು ಕೊಡಕ್ಕೆ ಹೋಗ್ತಿದ್ದಾನೆ, ಅದು ಯೇಸು Oh, the ಕ್ರಿಸ್ತನಾಗಿದ್ದಾನೆ. greatest gift, Jesus is coming to the earth. ಯಾಕಂದ್ರೆ ಅದು ಬಹಳ ದೊಡ್ಡದಾಗಿರುವಂತ ಬಹುಮಾನವಾಗಿದೆ, ಯಾಕಂದ್ರೆ ಯೇಸು ಕ್ರಿಸ್ತನು ಲೋಕಕ್ಕೆ ಬರುತ್ತಿದ್ದಾನೆ. Joseph was celebrating. ಅಲ್ಲಿ ಯೋಸೇಫನು ಸಂಭ್ರಮದಿಂದ ಇದ್ದಾನ. Imagine the first Christmas. ಯೋಚನೆ ಮಾಡಿ ನೋಡಿರಿ ಯಾವ ರೀತಿಯಾಗಿತ್ತು ಮೊದಲನೇ Joseph ಕ್ರಿಸ್ಮಸ್. would have gone through so much tension, anxiety. ಅಲ್ಲಿ ಯೋಸೇಫನು ಬಹಳ ಒತ್ತಡಕ್ಕೆ ಒಳಗಾಗಿರುತ್ತಾನೆ. God was about to give a gift to Joseph, ಅಲ್ಲಿ ದೇವರು ಯೋಸೇಫನಿಗೆ ಒಂದು ಬಹುಮಾನವನ್ನು ಕೊಡಕ್ಕೆ ಹೋಗುತ್ತಿದ್ದಾನೆ. but we know what he went through. 5 things quickly I'll give ಆದ್ರೆ you. ನಮಗೆ ಗೊತ್ತು ಆತನು ಯಾವ್ದಾದ್ರ ಮಧ್ಯದಲ್ಲಿ ಹೋದನು ಎಂದು. ನಾವು 5 ಕಾರ್ಯ ವೇಗವಾಗಿ ನೋಡೋಣ. I want to tell you, ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ, don't be afraid of the gift God gives you. ದೇವರು ಕೊಡುವಂತ ಬಹುಮಾನವನ್ನು ಕುರಿತು ಭಯಪಡಬೇಡಿರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Don't be afraid of the gift God gives you. ದೇವರು ಕೊಡುವಂತ ಬಹುಮಾನವನ್ನು ಕುರಿತಾಗಿ ನೀವು ಭಯಪಡಬೇಡಿರಿ. What Joseph has chosen Mary, same thing God has chosen Mary. ಅಲ್ಲಿ ಯೋಸೇಫನು ಯಾವ ಉದ್ದೇಶದಿಂದ ಮರಿಯಳನ್ನು ಆತನು ಸ್ವೀಕರಿಸಿಕೊಂಡನು, ಅದೇ ಉದ್ದೇಶದಿಂದ ದೇವರು ಸಹ ಮರಿಯಳನ್ನು ಸ್ವೀಕರಿಸಿಕೊಂಡನು. Joseph chose Mary for a normal life. ಯೋಸೇಫನು ಮರಿಯಳನ್ನು ಸಾಧಾರಣವಾಗಿ ಜೀವನ ನಡೆಸಬೇಕೆಂಬುದಕ್ಕೋಸ್ಕರ ಆಕೆಯನ್ನು ಆತನು ಸ್ವೀಕರಿಸಿದನು. Joseph chose Mary for ordinary life. ಅಲ್ಲಿ ಸಾಧಾರಣವಾದ ಜೀವಿತ ನಡೆಸೋದಕ್ಕೋಸ್ಕರ ಯೋಸೇಫನು ಮರಿಯಳನ್ನು ಸ್ವೀಕರಿಸಿದನು. But God chose Mary for extraordinary life. ಆದ್ರೆ ದೇವರು ಮರಿಯಳಿಗೆ ಅತ್ಯುತ್ತಮವಾದ ಒಂದು ಜೀವನವನ್ನು ಕೊಡಬೇಕೆಂಬುದಕ್ಕೋಸ್ಕರ ದೇವರು ಆಕೆಯನ್ನು ಸ್ವೀಕರಿಸಿದನು. Joseph had chosen Mary for a natural life, but God had chosen Mary for a supernatural life. ಅಲ್ಲಿ ಯೋಸೇಫನು ಪ್ರಾಕೃತಿಕವಾಗಿ ನಡೆಯುವಂತ ಕಾರ್ಯಕ್ಕೋಸ್ಕರ ಮರಿಯಳನ್ನು ಆತನು ಆರಿಸಿಕೊಂಡನು. ಆದರೆ ಲೋಕದಲ್ಲಿ ಆಗದೇ ಇರುವಂತ ಅದ್ಭುತವನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ಮರಿಯಳನ್ನು ಸ್ವೀಕರಿಸಿದನು. Joseph has set Mary aside for a marriage, but God set aside Mary for a miracle. ಅಲ್ಲಿ ಯೋಸೇಫನು ಮರಿಯಳನ್ನು ಆರಿಸಿಕೊಂಡದ್ದು ಮದುವೆಗೋಸ್ಕರ, ಆದರೆ ದೇವರು ಮರಿಯಳನ್ನು ಆರಿಸಿಕೊಂಡದ್ದು ಒಂದು ಅದ್ಭುತವನ್ನು ಮಾಡಬೇಕೆಂಬುದಕ್ಕೋಸ್ಕರ. Hallelujah. 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 What I'm trying to tell you, ಏನ್ ಹೇಳುವುದಕ್ಕೆ ಬರುತ್ತಿದ್ದೇನೆ, Joseph was planning for a normal life, but God had something extraordinary. ಅಲ್ಲಿ ಯೋಸೇಫನು ಸಾಧಾರಣವಾದ ಜೀವಿತವನ್ನು ನಡೆಸಬೇಕೆಂಬುದಕ್ಕೋಸ್ಕರ ಆತನು ಆಲೋಚನೆ ಮಾಡುತ್ತಿದ್ದಾನೆ. ಆದರೆ ದೇವರ ಉದ್ದೇಶವು ಆತನಿಗೆ ಉತ್ತಮವಾದ ಜೀವನವನ್ನು ಕೊಡಬೇಕೆಂಬುದಕ್ಕೋಸ್ಕರ ದೇವರು ಆತನನ್ನು ಆರಿಸಿಕೊಂಡಿದ್ದನು. My plan is not so great, but God's plan is always greater for us. ನನ್ನ ಆಲೋಚನೆ ಅದು ದೊಡ್ಡದಾಗಿರುವುದಿಲ್ಲ, ಆದರೆ ದೇವರ ಆಲೋಚನೆ ಅದು ದೊಡ್ಡದಾಗಿ That's what ಕಾಣಲ್ಪಡುವಂತದ್ದಾಗಿದೆ. Bible says. ಅದೇ ವಾಕ್ಯ ಹೇಳುತ್ತದೆ, I have a plans for you. ನಿನಗೆಂದು ನಾನು ಒಂದು ಆಲೋಚನೆ ಇಟ್ಟಿದ್ದೇನೆ, Plans not to harm you, but plans to prosper you and bless ನಿನ್ನನ್ನು you. ಉದ್ಧಾರ ಮಾಡೋದಕ್ಕಾಗಿಯೇ ನಾನು ಆ ಒಂದು ಆಲೋಚನೆ ಇಟ್ಟಿದ್ದೇನೆ. My brother, my sister, ನನ್ನ ಸಹೋದರ ಸಹೋದರಿಯೇ, I want to encourage you. ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. Don't plan for little things. ನೀವು ಚಿಕ್ಕ ಕಾರ್ಯಕ್ಕೋಸ್ಕರ ನೀವು ಆಲೋಚಿಸಬೇಡಿರಿ. God has something big for you. ದೇವರು ನಿಮಗೆಂದು ದೊಡ್ಡ ಕಾರ್ಯಗಳನ್ನೇ ಇಟ್ಟಿದ್ದಾನೆ. You may plan for an ordinary thing, ನೀವು ಏನೋ ಒಂದು ಸಾಧಾರಣವಾದ ಕಾರ್ಯಕ್ಕೆ ನೀವು ಆಲೋಚನೆ but ಇಡಬಹುದು. God has set you aside for something supernatural. ಆದ್ರೆ ದೇವರು ಆತನು ತನ್ನ ಚಿತ್ತವನ್ನು ಏನೋ ಒಂದು ದೊಡ್ಡ ಕಾರ್ಯಕ್ಕೆ, ನಿಮ್ಮಿಂದ ಯೋಚಿಸ ಆಗದೇ ಇರುವಂತ ಕಾರ್ಯಕ್ಕೆ ಆತನು ತನ್ನ ಚಿತ್ತವನ್ನು ಇಟ್ಟಿದ್ದಾನೆ. If you think about you, if you think plan
plan for you, you will do it very small way. ನೀವು ಒಂದು ವೇಳೆ ಉಪಾಯ ಮಾಡಿ ನಿಮಗೋಸ್ಕರ ನೀವು ಮಾಡೋದಾದ್ರೆ ಚಿಕ್ಕದಾಗಿ ಅದು But ನೆರವೇರಿಸುತ್ತೀರಾ, God has something big for you. ಆದ್ರೆ ದೇವರು ನಿಮಗೆಂದು ಒಂದು ದೊಡ್ಡದಾದ ಒಂದು ಉಪಾಯವನ್ನು ಇಟ್ಟಿದ್ದಾನೆ. Joseph was happy, oh, I'll take Mary for my marriage. But God was more happy for preparing her for a greater miracle, Jesus coming through her. ಅಲ್ಲಿ ಯೋಸೇಫನು ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳುತ್ತಿದ್ದಾನೆ ಮರಿಯಳನ್ನು ತನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೋಸ್ಕರ. ಆದ್ರೆ ದೇವರು ಮರಿಯಳನ್ನು ಈಗಾಗಲೇ ಆತನು ತನ್ನ ಪ್ರಖ್ಯಾತಿಯನ್ನು ತೋರಿಸಬೇಕೆಂದು, ಆತನು ಈಗ ಆಕೆಯನ್ನು ಯೇಸು ಕ್ರಿಸ್ತನನ್ನು ಈ ಲೋಕ ಕರೆದುಕೊಂಡು ಬರಬೇಕೆಂದು ಆ ಒಂದು ಉದ್ದೇಶಕ್ಕೋಸ್ಕರ ಮರಿಯಳನ್ನು ದೇವರು ಸಿದ್ಧ ಮಾಡುತ್ತಿದ್ದಾನೆ. The second thing we see, ಎರಡನೇದನ್ನು ನಾವು ನೋಡುತ್ತೇವೆ, when Joseph came to know that Mary was pregnant, he was troubled. ಅಲ್ಲಿ ಯೋಸೇಫನಿಗೆ ಮರಿಯಳು ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದ ತಕ್ಷಣವೇ ಆತನ ಹೃದಯದಲ್ಲಿ ಕಳವಳ ಉಂಟಾಯಿತು. He was worried. ಆತನಲ್ಲಿ ಚಿಂತೆ ಉಂಟಾಯಿತು. He was confused. ಆತನಲ್ಲಿ ಆ ಒಂದು ಕನ್ಫ್ಯೂಷನ್ ಉಂಟಾಯಿತು. He was distressed. ಅದು ಮಾತ್ರವಲ್ಲ, ಆತನಲ್ಲಿ ಒತ್ತಡ ಬರುವುದಕ್ಕೆ ಪ್ರಾರಂಭಿಸಿತು. When he came to know ಅದನ್ನು ತಿಳಿದ ನಂತರ that ತಕ್ಷಣ Mary is pregnant, ಆಕೆ ಮರಿಯಳು ಗರ್ಭಿಣಿಯಾಗಿದ್ದಾಳೆ. he was greatly troubled. ಆತನಲ್ಲಿ ಬಹಳ ಕಳವಳ ಉಂಟಾಯಿತು. He was distressed. ಅದು ಮಾತ್ರ ಆತನಲ್ಲಿ ಒತ್ತಡ ಉಂಟಾಯಿತು. And he was worried. ಅದು ಮಾತ್ರ ಆತನು ಆಲೋಚನೆ ಮಾಡುವುದಕ್ಕೆ And ಪ್ರಾರಂಭಿಸಿದನು. don't know what to do. ನನಗೆ ಗೊತ್ತಿಲ್ಲ ಏನ್ ಮಾಡಬೇಕೆಂದು. Sometimes ಕೆಲವು ಸಮಯದಲ್ಲಿ when God gives a gift, ದೇವರು ನಿಮಗೆ ಬಹುಮಾನವನ್ನು ಕೊಡುವಂತ gift ಸಮಯದಲ್ಲಿ, of family, ಕುಟುಂಬ ಎನ್ನುವಂತ gift ಬಹುಮಾನ, of job, ಇಲ್ಲವಾದ್ರೆ ಕೆಲಸ ಎನ್ನುವಂತ Ministry, ಬಹುಮಾನ, ಸೇವೆ, business, ಇಲ್ಲವಾದ್ರೆ ಕೆಲಸ, a calling, ಇಲ್ಲವಾದ್ರೆ ದೇವರ ಕರೆಯುವಿಕೆ, talents, ಅದು ಮಾತ್ರ ಅಲ್ಲ ನಿಮ್ಮ ತಾಲಾಂತಗಳು, grace, ಆ ದೇವರ ಕೃಪೆ, whatever. ಏನೇ ಆದ್ರೂ ಸಹ Sometimes when God gives us the gift, ದೇವರು ನಮಗೆ ಬಹುಮಾನಗಳನ್ನು ಕೊಡುವಂತ ಸಮಯದಲ್ಲಿ what happens? ಏನಾಗುತ್ತದೆ? We also get troubled. ನಾವು ಸಹ ಒತ್ತಡಕ್ಕೆ ಒಳಗಾಗುತ್ತೇವೆ. We also get worried. ನಾವು ಸಹ ಆ ಒಂದು ಆಲೋಚನೆಗೆ We ಒಳಗಾಗುತ್ತೇವೆ. also get disturbed. ಅದು ಮಾತ್ರವಲ್ಲ, ನಮ್ಮಲ್ಲೂ ಸಹ ಒಂದು ಕಳವಳ ಉಂಟಾಗುತ್ತದೆ. We are worried. ನಮ್ಮಲ್ಲಿ ಕಳವಳ ಉಂಟಾಗುತ್ತದೆ. When God gives you a gift, ದೇವರು ಬಹುಮಾನವನ್ನು ಕೊಡುವಂತ ಸಮಯದಲ್ಲಿ we are confused. ನಮ್ಮಲ್ಲಿ ಆ ಒಂದು ಕನ್ಫ್ಯೂಷನ್ ಉಂಟಾಗುತ್ತದೆ. When God's call comes upon your life, ದೇವರ ಕರೆಯುವಿಕೆ ನಮ್ಮ ಮೇಲೆ ಬರುವಂತ ಸಮಯದಲ್ಲಿ we are confused. ನಮ್ಮಲ್ಲಿ ಆ ಒಂದು ಕನ್ಫ್ಯೂಷನ್ ಉಂಟಾಗುತ್ತದೆ. When a life partner, a marriage about to take place, ಆ ಮದುವೆ ಇನ್ನೇನು ಆಗುವುದಕ್ಕೆ ಹೋಗುತ್ತಿದೆ ಎಂದು ನೀವು ತಿಳಿದುಕೊಳ್ಳುವಂತ we are ಸಮಯದಲ್ಲಿ troubled about the life partner. ನಮಗೆ ಆ ಒಂದು ಬರುವಂತ ಸಂಗಾತಿ ಇಲ್ಲಂದ್ರೆ ಆ ಒಂದು ಹುಡುಗನು ಯಾವ ರೀತಿಯಾಗಿರುತ್ತಾನೆ ಎಂಬ ಆ ಒಂದು ಆಲೋಚನೆ We are worried. ನಮ್ಮಲ್ಲಿ ಆ ಒಂದು ಒತ್ತಡಗಳು We ಉಂಟಾಗುತ್ತದೆ. are confused ನಮ್ಮಲ್ಲಿ ಆ ಒಂದು ಕನ್ಫ್ಯೂಷನ್ whether ಉಂಟಾಗುತ್ತದೆ. it is from God or whether it is from devil. ಇದು ದೇವರಿಂದ ಬರುತ್ತಿದ್ಯಾ ಇಲ್ಲವಾದ್ರೆ ಇದು ಸೈತಾನನಿಂದ ಬರುತ್ತಿದೆಯಾ? It worries you before it could bless you. ಇದು ನಿಮಗೆ ಆಶೀರ್ವಾದವನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಜೀವಿತದಲ್ಲಿ ಕಳವಳವನ್ನು ಉಂಟು ಮಾಡೋದಕ್ಕೆ ಪ್ರಾರಂಭಿಸುತ್ತದೆ. Anything that will trouble you before, but that will turn into a blessing. ಯಾವುದು ನಿಮಗೆ ಪ್ರಾರಂಭದಲ್ಲಿ ಒತ್ತಡಗಳಿಗೆ ಒಳಪಡಿಸುತ್ತದೋ ಅದು ನಂತರ ಅದು ಆಶೀರ್ವಾದಕ್ಕೆ ಅದು ಬದಲಾಗುವಂತದ್ದಾಗಿರುತ್ತದೆ. Joseph was troubled. ಅಲ್ಲಿ ಯೋಸೇಫನಿಗೆ ಆ Joseph ಒಂದು was ಕಳವಳ- confused. ಆತನು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. Joseph was worried. ಆತನು ಒತ್ತಡದಲ್ಲಿದ್ದಾನೆ. He don't know what to do. ಆತನಿಗೆ ಗೊತ್ತಿಲ್ಲ ಏನ್ ಮಾಡಬೇಕೆಂದು. Always remember, when you go through all this, before it blesses you, all this symptom that God is about to give you a big breakthrough. ಇದೆಲ್ಲವನ್ನು ಒಂದನ್ನು ತಿಳಿದುಕೊಳ್ಳಿರಿ, ಆಶೀರ್ವಾದ ಬರುವುದಕ್ಕಿಂತ ಮುಂಚಿತವಾಗಿ ಒಂದು ಪ್ರಸನ್ನ ವೇದನೆಯು ಬರುವುದು ಅವಶ್ಯಕತೆಯಾಗಿದೆ. ಅದರ ನಿಮಿತ್ತವಾಗಿ ನಿಮಗೆ ಒಂದು ದೊಡ್ಡ ಅದ್ಭುತವನ್ನು ದೇವರು ಕೊಡುವಂತದ್ದಾಗಿರುತ್ತಾನೆ. Amen. Hallelujah. Hallelujah. It will worry you, confuse you, trouble you before it bring blessing to you. ಇದು ಕಳವಳಕ್ಕೆ ಒತ್ತಡಕ್ಕೆ ಎಲ್ಲದಕ್ಕೂ ಒಳಪಡಿಸುತ್ತದೆ. ಯಾಕಂದ್ರೆ ಆಶೀರ್ವಾದವು ಮುಂದೆ ಬರುವಂತದ್ದಾಗಿರುತ್ತದೆ. Another 5 minutes we will finish it. ಇನ್ನೊಂದು 5 ನಿಮಿಷ ಕಾಲ I don't ಮುಗಿಸೋಣ. think we will go more further. The next thing we see, ಮೂರನೇದಾಗಿ ನೋಡುತ್ತೇವೆ, now Joseph, when he came to know that his wife is pregnant, ಯೋಸೆಫನಿಗೆ ತನ್ನ ಹೆಂಡತಿಯು ಅಲ್ಲಿ ಆಕೆಯು ಗರ್ಭವತಿಯಾಗಿದ್ದಾಳೆ ಅಂತ ತಿಳಿದ ನಂತರ, because he's been a nice person, ಆತನು ಒಳ್ಳೆಯ ವ್ಯಕ್ತಿ ಆಗಿದ್ದರಿಂದ he quietly wants to just walk away out without any problem. ಆ ಒಂದು ಜಾಗದಿಂದ ಯಾವುದು ಒಂದು ಪ್ರಾಬ್ಲಮ್ಸ್ ಅನ್ನು ಕ್ರಿಯೇಟ್ ಮಾಡದೆ ಅಲ್ಲಿ ಅದನ್ನು ಜಾಗವನ್ನು ಬಿಟ್ಟು ಹೋಗಬೇಕೆಂದು ಆತನು ನಿಶ್ಚಯಿಸಿದನು. The third thing we see, ಮೂರನೇದಾಗಿ ನೋಡುತ್ತೇವೆ, when Joseph came to know that Mary is pregnant, ಯೋಸೆಫನಿಗೆ ಮರಿಯಳು ಆಕೆಯು ಗರ್ಭವತಿಯಾಗಿದ್ದಾಳೆ ಎಂದು ತಿಳಿದ ನಂತರ, he want to quietly just walk away out of this great gift Jesus Christ was God about to give him. ಅಲ್ಲಿ ದೇವರು ಕೊಡುವಂತ ಅತ್ಯಮೂಲ್ಯವಾದಂತ ಬಹುಮಾನವನ್ನು ಬಿಟ್ಟು ಆತನು ಹೋಗಬೇಕೆಂದು ಆತನು ಆಲೋಚನೆ ಮಾಡುತ್ತಿದ್ದಾನೆ. The great gift is about to come. ಅಲ್ಲಿ ಉತ್ತಮವಾಗಿರುವಂತ ಬಹುಮಾನವು ಬರುವಂತದ್ದಾಗಿದೆ. But
Joseph was confused. ಆದ್ರೆ ಯೋಸೇಫನ ಜೀವಿತದಲ್ಲಿ ಕಳವಳ, He was troubled. ಆತನಲ್ಲಿ ಬಹಳ He ಒತ್ತಡಗಳು, was worried. ಆತನು ಬಹಳ ಕಳವಳಕ್ಕೆ He's been a ಒಳಗಾಗಿದ್ದಾನೆ. righteous man. ಆತನು ನೀತಿವಂತನಾಗಿದ್ದಾನೆ. So he decided to just walk away out quietly without any problem. ಅಲ್ಲಿ ಏನು ಸಮಸ್ಯೆಯನ್ನು ಉಂಟು ಮಾಡಿದ ರೀತಿಯಲ್ಲಿ ಅದರಿಂದ ಬಿಟ್ಟು ಹೋಗಬೇಕೆಂದು ಆತನು ನಿಶ್ಚಯಿಸಿಕೊಂಡಿದ್ದಾನೆ. Many times, ಕೆಲವು when ಸಮಯಗಳಲ್ಲಿ God gives us gift, ದೇವರು ನಮಗೆ ಬಹುಮಾನವನ್ನು ಕೊಡುವಂತ when God ಸಮಯದಲ್ಲಿ, gives us responsibility, ಒಂದು ವೇಳೆ ದೇವರು ನಮಗೆ ಅಲ್ಲಿ when ರೆಸ್ಪಾನ್ಸಿಬಿಲಿಟಿಗಳನ್ನು God ಕೊಡುವಂತ gives a ಸಮಯದಲ್ಲಿ, call, ಇಲ್ಲ ದೇವರು ಕರಿವಿಕೆಯನ್ನು when ಕೊಡುವಂತ God gives ಸಮಯದಲ್ಲಿ, anointing, ದೇವರು ಅಭಿಷೇಕವನ್ನು ಕೊಡುವಂತ when ಸಮಯದಲ್ಲಿ, God gives a position in the church, ದೇವರು ಸಭೆಯಲ್ಲಿ ನಮಗೆ ಒಂದು ಜಾಗವನ್ನು ಕೊಡುವಂತ when ಸಮಯದಲ್ಲಿ, God gives us opportunity in the church, ದೇವರು ನಮಗೆ ಸಭೆಯಲ್ಲಿ ಕೆಲಸಗಳನ್ನು ಸೇವೆಗಳನ್ನು ಮಾಡುವುದಕ್ಕೆ confused. ಆಪರ್ಚುನಿಟೀಸ್ ನಮ್ಮಲ್ಲಿ ಕಳವಳ, we are worried, ನಮ್ಮಲ್ಲಿ ಒತ್ತಡಗಳು, we are troubled, ನಮ್ಮಲ್ಲಿ ಬಹಳ ಕಳವಳ and like ಉಂಟಾಗುತ್ತದೆ. Joseph, quietly we want to wash away our hand or walk away out without any responsibility. ಈ ಒಂದು ಯೋಸೇಫನ ರೀತಿಯಲ್ಲಿ ನಾವು ಸಹ ಯಾವ ಒಂದು ಸಮಸ್ಯೆಗೆ ಒಳಗಾಗಬಾರದು, ಯಾವ ಕೆಲಸ ಕಾರ್ಯಗಳಿಗೂ ನಾವು ಒಳಪಡಿಸಬಾರದು ಎಂದು ನಮ್ಮ ಕೈಗಳನ್ನು ತೊಳೆದು ಆ ಒಂದು ಜಾಗದಿಂದ ಬಿಟ್ಟು ಮುಂದಕ್ಕೆ ಹೋಗಿಬಿಡುತ್ತೇವೆ. Because ಯಾಕೆಂದರೆ when God's call comes to us, ದೇವರ ಕರೆಯುವಿಕೆ ನಮ್ಮ ಮೇಲೆ ಬರುವಂತ ಸಮಯದಲ್ಲಿ we refuse. ಅದನ್ನು ನಾವು We are ತಿರಸ್ಕರಿಸುತ್ತೇವೆ, troubled. ನಮ್ಮಲ್ಲಿ ಕಳವಳ ಉಂಟಾಗುತ್ತದೆ, We are worried. ನಾವು ಅದರಿಂದ ಖಿನ್ನತೆಗೆ ಒಳಗಾಗುತ್ತೇವೆ. When the opportunity is given to you in the church, ಅಲ್ಲಿ ನಿಮಗೆ ಒಂದು ಆಪರ್ಚುನಿಟಿಗಳು ಸಭೆಯಲ್ಲಿ ಕೊಡುವಂತ ಸಮಯದಲ್ಲಿ, do this. ಇದನ್ನು ಮಾಡು, Take responsibility. ಇದಕ್ಕೆ ನೀನು ಜವಾಬ್ದಾರಿಯನ್ನು ತೆಗೆದುಕೋ, In this area you handle. ಈ ಒಂದು ಭಾಗದಲ್ಲಿ ನೀನು ಕೆಲಸವನ್ನು ಮಾಡು. We are worried. ನಮ್ಮಲ್ಲಿ ಕಳವಳ We are ಉಂಟಾಗುತ್ತದೆ, troubled. ನಮ್ಮಲ್ಲಿ ಒತ್ತಡಗಳು ಉಂಟಾಗುತ್ತದೆ. Why? ಯಾಕೆ? Because there is responsibility. ಯಾಕಂದ್ರೆ ಅಲ್ಲಿ ಜವಾಬ್ದಾರಿ ಬರುತ್ತಿದೆ, There is responsibility. ಅಲ್ಲಿ ಒಂದು ಜವಾಬ್ದಾರಿ ಉಂಟಾಗುತ್ತಿದೆ. So like Joseph, we want to just wash away our hand. ಯೋಸೇಫನ ರೀತಿಯಲ್ಲಿ ನಾವು ಸಹ ಕೈಗಳನ್ನು ತೊಳೆದು ಅದರಿಂದ ಬಿಟ್ಟು Or ಹೋಗಬೇಕು. like Joseph, quietly walk away from this responsibility. ನಾವು ಸಹ ಯೋಸೇಫನ ರೀತಿಯಲ್ಲಿ ಆ ಒಂದು ಜಾಗದಿಂದ ಆ ಒಂದು ಜವಾಬ್ದಾರಿಯನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕೆಂದು Brother, I don't know what to do. ಬ್ರದರ್, ನನಗೆ ಗೊತ್ತಿಲ್ಲ ಏನು I'm ಮಾಡಬೇಕು, confused. ನನ್ನಲ್ಲಿ ಕಳವಳ I'm ಉಂಟಾಗಿದೆ, troubled. ನನ್ನಲ್ಲಿ ಬಹಳ ಒತ್ತಡ I can't ಉಂಟಾಗಿದೆ, do this. ನಾನು ಇದನ್ನು ಮಾಡೋದಕ್ಕಾಗುವುದಿಲ್ಲ. And we walk away out. ನಾವು ಆ ಜಾಗವನ್ನು ಬಿಟ್ಟು ನಾವು ಹೋಗಿ ಬಿಡುತ್ತೇವೆ. And we miss the opportunity and we miss the greatest gift which God has kept for us. ನಮಗೆ ದೇವರು ಕೊಟ್ಟಂತ ಆ ಒಂದು ಸನ್ನಿವೇಶವನ್ನು ಅದನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ಬರಬೇಕಾದ ಬಹುಮಾನವನ್ನು ಸಹ ಕಳೆದುಕೊಳ್ಳುತ್ತೇವೆ. The last thing, ಕೊನೆಯದಾಗಿ what happens? ಏನಾಗುತ್ತದೆ? When God gives us the gift, ದೇವರು ನಮಗೆ ಬಹುಮಾನವನ್ನು ಕೊಡುವಂತ ಸಮಯದಲ್ಲಿ, gift of preaching, ಅಲ್ಲಿ ದೇವರ ವಾಕ್ಯನ ಹಂಚಿಕೊಳ್ಳುವಂತ ಬಹುಮಾನ, when the call of God comes, ದೇವರ ಕರೆಯುವಿಕೆ ಬರುವಂತ ಸಮಯದಲ್ಲಿ, talents, ತಲಾಂತುಗಳು, want to do something in the church, ಸಭೆಯಲ್ಲಿ ಏನೋ ಒಂದು ಕೆಲಸವನ್ನು ಮಾಡಬೇಕು, sing in the choir, ಕೊಯರಿನಲ್ಲಿ ಹಾಡನ್ನು ಹಾಡಬೇಕು, play music in the church, ಇಲ್ಲವಾದ್ರೆ ವಾದ್ಯವನ್ನು ನುಡಿಸುವಂತವರು, take some responsibility in the in the media. ಇಲ್ಲವಾದ್ರೆ ಮಲ್ಟಿಮೀಡಿಯಾದಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥದ್ದು. Sometimes we feel ಕೆಲವು ಬಾರಿ ನಾವು ಈ ರೀತಿಯಾದ ಅನುಭವವನ್ನು ಅನುಭವಿಸುತ್ತೇವೆ. I'm not worthy for it. ನಾನು ಇದಕ್ಕೆ ಯೋಗ್ಯನಲ್ಲ. Sometimes when God gives you a gift, you feel I am not gifted to handle that gift. ಕೆಲವು ಬಾರಿ ದೇವರು ನಿಮಗೆ ಬಹುಮಾನಗಳನ್ನು ಕೊಡುವಂತ ಸಮಯದಲ್ಲಿ ನೀವು ಹೇಳ್ತೀರಾ, ನಾನು ಇದಕ್ಕೆ ಯೋಗ್ಯನಲ್ಲ. And you feel I'm unworthy for this. ನೀವು ಈ ರೀತಿಯಾಗಿ ಅಂದುಕೊಳ್ಳುತ್ತೀರಾ, ನಾನು ಇದಕ್ಕೆ ಯೋಗ್ಯನಲ್ಲ. This is the tricks of the devil. ಇದು ಸೈತಾನನಿಂದ ಬರುವಂತ ಕಾರ್ಯಗಳಾಗಿವೆ. When pastor distributes the responsibility to you, ಅಲ್ಲಿ ದೇವ ಸೇವಕರು ಜವಾಬ್ದಾರಿಗಳನ್ನು ನಿಮಗೆ ಹಂಚುವಂತ ಸಮಯದಲ್ಲಿ, he speaks to you, ನಿಮ್ಮ ಬಳಿಯಲ್ಲಿ ಮಾತನಾಡುವಂತ ಸಮಯದಲ್ಲಿ, you do this, ನೀನು ಇದನ್ನು ಮಾಡು, you take this, ನೀನು ಇದನ್ನು ತೆಗೆದುಕೋ, you go out and you do this, ನೀನು ಹೊರಗಡೆ ಹೋಗಿ ಇದನ್ನು ಮಾಡು, you in the house of God you do this. ದೇವರ ಆಲಯದಲ್ಲಿ ಇದನ್ನು ಮಾಡು. Oh pastor, I'm not worthy for that. ಓ ಪಾಸ್ಟರ್, ನನಗೆ ಇದು ಯೋಗ್ಯತೆ ಇಲ್ಲ, I feel I'm not talented. ನನ್ನಲ್ಲಿ ಇದನ್ನು ಮಾಡೋದಕ್ಕೆ ತಲಾಂತುಗಳಿಲ್ಲ. You tell that brother, ನೀವು ಆ ಒಂದು ಸಹೋದರನಿಗೆ you tell that ಹೇಳು, sister, ಈ ಒಂದು ಸಹೋದರಿಗೆ ಹೇಳಿರಿ, I am not talented. ನನ್ನಲ್ಲಿ ಈ ಒಂದು ತಲಾಂತುಗಳಿಲ್ಲ, I am not gifted to operate and handle this gift. ನನ್ನಲ್ಲಿ ಈ ಒಂದು ಬಹುಮಾನವನ್ನು ಅದನ್ನು ಪರಿಪೂರ್ಣವಾಗಿ ನೆರವೇರಿಸುವುದಕ್ಕೆ ನನ್ನಲ್ಲಿ ಆ ಒಂದು ಶಕ್ತಿ ಇಲ್ಲ. I want to tell you, ನಾನು ಒಂದನ್ನು ಹೇಳುತ್ತೇನೆ, the day you are born again, ಮತ್ತೆ ಹಿಂತಿರುಗಿ ನೀವು ಮತ್ತೆ ಹುಟ್ಟುವಂತ ಸಮಯದಲ್ಲಿ, when you are accepted Christ, ನೀವು ಕ್ರಿಸ್ತನನ್ನು ನೀವು ಸ್ವೀಕರಿಸುವಂತ ಸಮಯದಲ್ಲಿ, you are gifted, ಮತ್ತೆ ನಿಮಗೆ ಬಹುಮಾನಗಳು you ಉಂಟಾಗಿದೆ, are talented, ನಿಮ್ಮಲ್ಲಿ ತಲಾಂತಗಳು ತುಂಬಲ್ಪಟ್ಟಿದೆ, you are skillful, ನಿಮ್ಮಲ್ಲಿ ಬೇಕಾಗಿರುವಂತ ಎಲ್ಲವೂ ಸಹ ದೇವರು ಕೊಟ್ಟಿದ್ದಾನೆ. there is something inside you ನಿಮ್ಮ ಒಳಗಡೆ ಏನೋ ಒಂದಿದೆ, that will create something in you. ಅದು ಏನೋ ಒಂದನ್ನು ಉತ್ಪತ್ತಿ ಮಾಡುವಂತದ್ದಾಗಿರುತ್ತದೆ ನಿಮ್ಮ Don't ಒಳಗಡೆ. believe the lies of the devil. ನೀವು ಸೈತಾನನು ಹೇಳುವಂತ ಸುಳ್ಳುಗಳನ್ನು ನಂಬಬೇಡಿರಿ. Devil will tell, ಸೈತಾನನು ಹೇಳುತ್ತಾನೆ, you are a sinner, ನೀನು ಪಾಪಿ, you are not right, ನೀನು ಸರಿಯಾದವನಲ್ಲ, you are not gifted, ನಿನ್ನಲ್ಲಿ ಬಹುಮಾನಗಳಿಲ್ಲ, you are not talented, ನಿನ್ನಲ್ಲಿ ತಲಾಂತಗಳಿಲ್ಲ, you are a
failure. ನಿನ್ನಲ್ಲಿ ಸೋಲೆ ಇದೆ, You are not educated. ನಿನ್ನಲ್ಲಿ ಆ ಒಂದು ಜ್ಞಾನವಿಲ್ಲ. Don't believe all that. ಇದೆಲ್ಲವನ್ನು ನಂಬಬೇಡಿರಿ. Joseph was trying to avoid. ಯೋಸೇಫನು ಎಲ್ಲವನ್ನು ಆತನು ತಿರಸ್ಕಾರ ಮಾಡುವುದಕ್ಕೆ ಆತನು ಆಲೋಚಿಸುತ್ತಿದ್ದನು. Oh, I don't want this gift. ಅಯ್ಯೋ, ನನಗೆ ಈ ಒಂದು ಬಹುಮಾನ ಬೇಡ. I'm troubled. ನನ್ನಲ್ಲಿ ಕಳವಳ ಉಂಟಾಗಿದೆ. I'm confused. ನನ್ನಲ್ಲಿ ಬಹಳ ಖಿನ್ನತೆಗೊಳಗಾಗಿದ್ದೇನೆ. I'm worried. ನನ್ನಲ್ಲಿ ಬಹಳ ಆ ಒಂದು ಒತ್ತಡಕ್ಕೆ I'm ಒಳಗಾಗಿದ್ದೇನೆ. just a carpenter. ನಾನು ಆ ಒಂದು ಕಾರ್ಪೆಂಟರ್ ಆಗಿದ್ದೇನೆ. How can I handle this gift which God is telling? ದೇವರು ಹೇಳುತ್ತಿರುವಂತಹ ಈ ಒಂದು ಬಹುಮಾನವನ್ನು ಯಾವ ರೀತಿಯಾಗಿ ನಾನು ನಿಭಾಯಿಸೋದಕ್ಕೆ ಸಾಧ್ಯ? The God of the universe ಈ ಲೋಕವನ್ನೇ ಉಂಟು ಮಾಡಿದಂತ ದೇವರು is going to be born ಆತನು ಅಲ್ಲಿ ಜೀವನವನ್ನು ಪಡೆದುಕೊಳ್ಳುತ್ತಿದ್ದಾನೆ. to the girl whom I'm about to get married. ನಾನು ಮದುವೆ ಆಗಕ್ಕೆ ಹೋಗುತ್ತಿರುವಂತ ಹೆಂಗಸಿನ ಹೊಟ್ಟೆಯಲ್ಲಿ How can I be a father to him? ಯಾವ ರೀತಿಯಾಗಿ ನಾನು ಆತನಿಗೆ ತಂದೆಯಾಗಿರುವುದಕ್ಕೆ ಸಾಧ್ಯ? The God of the universe. ಲೋಕವನ್ನು ಉಂಟು ಮಾಡಿದಂತ How ದೇವರು can I can take care of him? ಯಾವ ರೀತಿಯಾಗಿ ನಾನು ಆತನನ್ನು I ಸಂಭಾಳಿಸುವುದಕ್ಕೆ ಸಾಧ್ಯ? can't imagine the responsibility. ನಾನು ಈ ಒಂದು ಕಾರ್ಯವನ್ನು ನಾನು ಯೋಚಿಸುವುದಕ್ಕೂ ಆಗುವುದಿಲ್ಲ. He was troubled. ಆತನಲ್ಲಿ ಬಹಳ He was ಕಳವಳವಿತ್ತು. confused. ಆತನಲ್ಲಿ ಬಹಳ ಒತ್ತಡವಿತ್ತು. He was worried. ಅದು ಮಾತ್ರ ಖಿನ್ನತೆಗೊಳಗಾಗಿದ್ದನು. He was distressed. ಅದು ಮಾತ್ರ ಅಲ್ಲ, ಆತನಲ್ಲಿ ಬಹಳ ಖಿನ್ನತೆಗಳು ಕಾಣಲ್ಪಟ್ಟಿತು. He wants to walk away. ಅದನ್ನು ಬಿಟ್ಟು ಹೋಗಬೇಕೆಂದು ಆತನು ಭಾವಿಸಿದನು. When he was in that situation, ಆ ಒಂದು ಸಮಸ್ಯೆಯ ಆ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ಇರುವಂತ ಸಮಯದಲ್ಲಿ the last thing, the ಕೊನೆಯದಾಗಿ fifth thing, the ಐದನೇದಾಗಿ Bible says, ವಾಕ್ಯ ಹೇಳುತ್ತದೆ. when you read in Matthew chapter 1 and verse 20, ಮತ್ತಾಯನ ಬರೆದ ಸುವಾರ್ತೆ 1:20 the angel of the Lord appeared to him in a dream and said, ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, he said, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. Anjabeda. Hallelujah. Hallelujah. The first thing, the angel of God came and told him, fear not. ಅಲ್ಲಿ ಮೊಟ್ಟ ಮೊದಲನೇದಾಗಿ ಅಲ್ಲಿ ದೇವದೂತನು ಬಂದು ಯೋಸೇಫನಿಗೆ ಹೇಳಿದ್ದು, ಅಂಜಬೇಡ. Why? ಯಾಕೆ? Because your fear will not allow you to venture and operate the gift that God is about to give you or what God has already given you. ಈ ಒಂದು ಭಯದ ನಿಮಿತ್ತವಾಗಿ ದೇವರು ನಿಮಗೆ ಕೊಟ್ಟಿರುವಂತ ಬಹುಮಾನವನ್ನು, ಇಲ್ಲವಾದ್ರೆ ಮುಂದೆ ಬರುವಂತ ಬಹುಮಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಈ ಒಂದು ಭಯದ ನಿಮಿತ್ತವಾಗಿ Your fear will hold you not to exercise the giftings and the graces, the anointing and the calling which God has placed upon your life. ಈ ಒಂದು ಭಯದ ನಿಮಿತ್ತವಾಗಿ ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ಅಭಿಷೇಕವನ್ನು, ಅದು ಮಾತ್ರ ದೇವರು ನಿಮ್ಮ ಮೇಲೆ ಕೊಟ್ಟಿರುವಂತ ಬಹುಮಾನವನ್ನು ಸಂಪೂರ್ಣವಾಗಿ ಉಪಯೋಗಿಸುವುದಕ್ಕೆ ಅದು ನಿಮಗೆ ಸಹಾಯ ಮಾಡುವುದಿಲ್ಲ. My brother, my sister, ನನ್ನ ಸಹೋದರ I'm ಸಹೋದರಿ, telling you in the name of Jesus, ಯೇಸುವಿನ ಹೆಸರಿನಲ್ಲಿ ನಾನು ಹೇಳುತ್ತಿದ್ದೇನೆ, don't allow the fear to rob away the giftings, the callings, the anointing and the graces that God has placed upon your life. ದೇವರು ನಿನಗೆ ಕೊಟ್ಟಿರುವಂತ ಕರುವಿಕೆಯನ್ನು, ನಿಮ್ಮ ಮೇಲೆ ಇಟ್ಟಿರುವಂತ ಅಭಿಷೇಕವನ್ನು, ನಿನಗೆ ಕೊಟ್ಟಿರುವಂತ ಆ ಒಂದು ಬಹುಮಾನವನ್ನು ಈ ಒಂದು ಭಯದ ನಿಮಿತ್ತವಾಗಿ ಅದನ್ನು ಕಳೆದುಕೊಳ್ಳಬೇಡಿರಿ. ಸೈತಾನನು ಒಂದು ಕಸಿದುಕೊಳ್ಳುವುದಕ್ಕಾಗಿ ಬರುತ್ತಾನೆ, ಅದಕ್ಕೆ ಅವಕಾಶವನ್ನು ಸಹ ಮಾಡಬೇಡಿರಿ. Hallelujah. 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 Don't get gripped in the fear of devil. ಇಲ್ಲವಾದ್ರೆ ಸೈತಾನನ ಭಯದಲ್ಲಿ ನೀವು ಅಡಗಿಕೊಳ್ಳಬೇಡಿರಿ. Your fear will stop to operate the gift that God has given you. ನಿಮ್ಮ ಭಯದ ನಿಮಿತ್ತವಾಗಿ ದೇವರು ನಿಮಗೆ ಕೊಟ್ಟಿರುವಂತ ಬಹುಮಾನವನ್ನು ಸರಿಯಾಗಿ ಉಪಯೋಗಿಸುವುದಕ್ಕೆ ಅದು ಸಾಧ್ಯವಾಗದ ರೀತಿಯಲ್ಲಿ ಅದು ಮಾರ್ಪಡಿಸುತ್ತದೆ. Your fear will stop your usefulness in the house of God. ದೇವರ ಆಲಯದಲ್ಲಿ ನಿಮ್ಮ ಆ ಒಂದು ಕಾರ್ಯ ಮಾಡುವುದಕ್ಕೆ ಈ ಒಂದು ಭಯ ಎನ್ನುವಂತದ್ದು ಅದು ನಿಲ್ಲಿಸಿ ಬಿಡುತ್ತದೆ. Your fear will stop you to venture in the field what God has called you to minister. ದೇವರು ನಿಮಗೆ ಕೊಟ್ಟಿರುವಂತಹ ಸೇವೆಯ ಮಾರ್ಗದಲ್ಲಿ ಈ ಒಂದು ಭಯ ಎನ್ನುವಂತದ್ದು ನೀವು ಸಂಪೂರ್ಣವಾಗಿ ಸೇವೆ ಮಾಡದ ರೀತಿಯಲ್ಲಿ ಅದು ಸ್ಥಗಿತಗೊಳಿಸುವಂತದ್ದಾಗಿರುತ್ತದೆ. Your fear will stop you. ನಿಮ್ಮ ಭಯವು ನಿಮ್ಮ ನಿಲ್ಲಿಸುವಂತದ್ದಾಗಿರುತ್ತದೆ. Your talents, ನಿಮ್ಮ ಒಂದು your ತಾಲಾಂತುಗಳು, calling, ನಿಮ್ಮ ಕರೆಯುವಿಕೆ, your anointing, ನಿಮ್ಮ ಅಭಿಷೇಕ, your responsibility. ನಿಮಗೆ ಕೊಟ್ಟಿರುವಂತ ರೆಸ್ಪಾನ್ಸಿಬಿಲಿಟೀಸ್, Your fear will grip the purpose of life that God has brought you on this earth. ಈ ಒಂದು ಲೋಕದ ಮೇಲೆ ದೇವರು ನಿಮ್ಮನ್ನು ಯಾವ ಉದ್ದೇಶದಿಂದ ಕರೆದುಕೊಂಡು ಬಂದಿದ್ದಾನೋ ಅದು ಪರಿಪೂರ್ಣವಾಗಿ ನಡೆಸದ ರೀತಿಯಲ್ಲಿ ಒಂದು ಭಯ ಎನ್ನುವಂತದ್ದು ಅದು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವಂತದ್ದಾಗಿರುತ್ತದೆ. Get up, ಎದ್ದೇಳಿರಿ, rise up ಎದ್ದೇಳಿರಿ, with boldness ಆ ಒಂದು ದೃಢತೆ and be useful for the kingdom of God. ದೇವರಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ನೀವು ಉಪಯೋಗವಾಗುವಂತೆ ನೀವು ಮಾರ್ಪಡಿಸಿಕೊಳ್ಳಿರಿ. Joseph was so gripped in fear. ಅಲ್ಲಿ ಯೋಸೇಫನು ಬಹಳ He was ಭಯಭ್ರಾಂತನಾಗಿದ್ದನು. so gripped in self pity. ಆತನು ತನ್ನ ಮೇಲೆ ಆತನು ಕರುಣೆಯನ್ನು ತೋರಿಸಿಕೊಳ್ಳುವಂತವನಾಗಿದ್ದನು. He was so tied up. ಆತನು ಬಹಳ ಸಂಕಟಕ್ಕೆ ಒಳಗಾಗಿದ್ದನು. Fear, ಭಯವು, trouble, ಅಲ್ಲಿ ದುಃಖ, worry, ಅಲ್ಲಿ ನೋಡ ವೇದನೆ, confused, ಅಲ್ಲಿ ನೋಡ ಕಳವಳ, distressed, ಅಲ್ಲಿ ನೋಡಬೇಕಾದ ಚಿಂತೆ, discouraged. ಅದು ಮಾತ್ರವಲ್ಲ ಏನೂ ಆಗದೆ ರೀತಿಯಲ್ಲಿರುವಂತ ಕಾರ್ಯ, All ಸಮಸ್ಯೆ. day ಅನುದಿನ he was worried. ಆತನು ಬಹಳ ಕಳವಳಕ್ಕೆ ಒಳಗಾಗಿದ್ದನು. What God have to do? ದೇವರು ಏನನ್ನು ಮಾಡಿದರು? God have to put him to sleep in the night and God have to speak to him in the dream
and said, "This is what my plan is, my son. Go and venture. This is what I want you to do." And then he did it. ಅಲ್ಲಿ ದೇವರು ಆತನನ್ನು ನಿದ್ದೆಗೆ ಒಳಪಡಿಸಿ ಆ ಒಂದು ನಿದ್ದೆಯಲ್ಲಿ ಆತನ ಕನಸಿನಲ್ಲಿ ದೇವರು ಮಾತನಾಡಿ, ನನ್ನ ಉದ್ದೇಶವು ಇದಾಗಿದೆ, ಇದನ್ನು ಹೋಗಿ ಮಾಡು, ನೀನು ಭಯಪಡಬೇಡ, ಇದನ್ನು ಮಾಡು ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. Hallelujah. ಹಲ್ಲೆಲೂಯಾ. Sometimes ಕೆಲವು we are ಸಮಯದಲ್ಲಿ caught up with so many things. ನಾವು ಅನೇಕ ಕಾರ್ಯಗಳಲ್ಲಿ ನಾವು ಹಿಡಿದಿಟ್ಟುಕೊಳ್ಳಿರ್ತೇವೆ. I, me, myself. ನಾನು, ನನಗೆ, ಎಲ್ಲವೂ, Me, my family. ನಾನು, ನನ್ನ ಕುಟುಂಬ, Me, my job. ನಾನು, ನನ್ನ ಕೆಲಸ, This one, that one. ಇದು ಅದು. God have to give Joseph nice rest. ಅಲ್ಲಿ ಯೋಸೆಫನಿಗೆ ಅಲ್ಲಿ ಬೇಕಾಗಿರುವಂತ ದೇವರು ಆ ಒಂದು ರೆಸ್ಟ್ ಅನ್ನು ಕೊಟ್ಟರು. If God is not able to speak to you in the daytime when you're busy, God will put you to sleep and he'll speak to you in the dream. ಒಂದು ವೇಳೆ ದೇವರು ಬೆಳಗಿನ ಸಮಯದಲ್ಲಿ ದೇವರು ಮಾತನಾಡಕ್ಕೆ ಆಗದೆ ಹೋದರೆ ದೇವರು ನಿದ್ದೆ ಮಾಡುವಂತ ಸಮಯದಲ್ಲಿ ಬಂದು ಆತನು ಮಾತನಾಡುವಂತವನಾಗಿರುತ್ತಾನೆ. Brother, I don't get sleep, brother. ಬ್ರದರ್, ನನಗೆ ನಿದ್ದೆ ಬರುವುದಿಲ್ಲ. That's why God brings you Sunday morning here, so you can dream here and listen to the word God speaking to you. ಅದಕ್ಕೋಸ್ಕರವೇ ದೇವರು ನಿಮ್ಮನ್ನು ಭಾನುವಾರ ದಿನದಲ್ಲಿ ಸಭೆ ಕರೆದುಕೊಂಡು ಬರುತ್ತಾರೆ, ಇಲ್ಲಿ ನಿದ್ದೆ ಮಾಡಿ ದೇವರ ವಾಕ್ಯವನ್ನು ಕೇಳಿರಿ ಎಂದು. Hallelujah. ಹಲ್ಲೆಲೂಯಾ. Hallelujah. Hallelujah. May God bless you. ದೇವರು ನಿಮ್ಮನ್ನು Close your eyes ಆಶೀರ್ವದಿಸಲಿ. and look to Jesus. ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನಾವು ನೋಡೋಣ. Father, I thank you ತಂದೆಯೇ, ನಾನು ನಿಮ್ಮನ್ನು ಸ್ತೋತ್ರ ಮಾಡುತ್ತೇನೆ. that I am a child of God. ಯಾಕೆಂದರೆ ದೇವರೇ, ನಾನು ನಿಮ್ಮ I am ಮಕ್ಕಳಾಗಿದ್ದೇನೆ. anointed of God. ನಾನು ದೇವರಿಂದ ಅಭಿಷೇಕವನ್ನು I am ಹೊಂದಿದವನು. a warrior of God. ನಾನು ಪರಾಕ್ರಮಶಾಲಿಯಾಗಿದ್ದೇನೆ I ದೇವರೇ. carry the strength of God. ಯಾಕೆಂದರೆ ನಾನು ನಿನ್ನ ಬಲವನ್ನೇ ನಾನು ಹಿಡಿದಿಟ್ಟುಕೊಂಡಿದ್ದೇನೆ. God, forgive me ದೇವರೇ, ನನ್ನನ್ನು ಕ್ಷಮಿಸು. for not spending time in the presence of God. ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ರಾಜ ನಾನು ಸಮಯವನ್ನು ಕಳೆದಿಲ್ಲ. I am so caught up with myself, ದೇವರೇ, ನನ್ನಷ್ಟಕ್ಕೆ ನಾನೇ ರಾಜ, ನನ್ನ ಜೀವಿತದಲ್ಲಿ ನಾನು ಹಿಡಿದಿಟ್ಟುಕೊಂಡಿದ್ದೇನೆ. busy with this world. ದೇವರೇ, ಈ ಲೋಕದಲ್ಲಿ ಇರುವಂತ ಕಾರ್ಯಗಳಲ್ಲೇ ನಾನು ತೊಡಗಿಕೊಂಡಿದ್ದೇನೆ. Forgive me, Lord. ದೇವರೇ, ನನ್ನನ್ನು ಕ್ಷಮಿಸು. Holy Spirit, ಪರಿಶುದ್ಧಾತ್ಮನೇ, you are the helper. ನೀನೇ ನನ್ನ ಸಹಾಯಕನು. Help me ನನಗೆ ಸಹಾಯ ಮಾಡು. at least 20 minutes every day 20 ನಿಮಿಷಗಳ ಕಾಲ to start, ಪ್ರಾರಂಭಿಸುವುದಕ್ಕೆ, to pray, ಪ್ರಾರ್ಥಿಸುವುದಕ್ಕೆ, read the word, ದೇವರ ವಾಕ್ಯವನ್ನು ಓದುವುದಕ್ಕೆ, be in your presence. ನಿನ್ನ ಪ್ರಸನ್ನತೆಯಲ್ಲಿ ಕಾಣಲ್ಪಡುವಂತೆ Help me, Lord. ನನಗೆ ಸಹಾಯ ಮಾಡು. Help me ನನಗೆ ಸಹಾಯ ಮಾಡು. wherever I go, ಎಲ್ಲಿ ಎಲ್ಲಿ ಹೋಗುತ್ತೇನೋ that I will testify your goodness. ದೇವರೇ, ನಾನು ನಿನ್ನ ಒಳ್ಳೆತನವನ್ನು ಎಲ್ಲರಿಗೂ ನಾನು ಸಾಕ್ಷಿಯಾಗಿ ನಾನು I ಹೇಳುತ್ತೇನೆ. not be a great preacher, ನಾನು ಒಳ್ಳೆಯ ಸುವಾರ್ತಿಕನಾಗಿ ಕಾಣಲ್ಪಡದೇ ಇರಬಹುದು, but wherever I am, ಆದ್ರೆ ನಾನು ಎಲ್ಲೆಲ್ಲಿ ಇದ್ದೇನೋ I will testify about your goodness. ದೇವರೇ, ನಿನ್ನ ಒಳ್ಳೆತನವನ್ನೇ ಕುರಿತು ನಾನು ಸಾಕ್ಷಿ Help ಕೊಡುವಂತವನಾಗಿರುತ್ತೇನೆ. me, Lord. ನನಗೆ ಸಹಾಯ ಮಾಡು ದೇವರೇ. You have gifted me. ನೀನು ನನಗೆ ಬಹುಮಾನವನ್ನು You have ಕೊಟ್ಟಿದ್ದೀಯಾ. anointed me. ನೀನು ನನಗೆ ಅಭಿಷೇಕವನ್ನು You have ಕೊಟ್ಟಿದ್ದೀಯಾ. called me. ನೀನು ನನ್ನನ್ನು ಕರೆದಿದ್ದೀಯಾ. I should not at any way get sidetracked. ದೇವರೇ, ನಿನ್ನ ಮಾರ್ಗವನ್ನು ಬಿಟ್ಟು ನಾನು ಆ ಕಡೆ ಈ ಕಡೆ ಯಾವ ಮಾರ್ಗದಲ್ಲಿ ಹೋಗಬಾರದು. I should not walk away ದೇವರೇ, ನಾನು ನಿನ್ನನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗಬಾರದು. because of the responsibility. ಯಾಕಂದ್ರೆ ನೀನು ಕೊಟ್ಟಿರುವಂತ ಪ್ರತಿಯೊಂದು I ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ will yield. ದೇವರೇ, ನಾನು ನಿನ್ನ ವಾಕ್ಯಕ್ಕೆ I will yield ಕಿವಿಗೊಟ್ಟು myself ನನ್ನನ್ನು ನಾನೇ ನಿನಗೆ ಸಮರ್ಪಿಸಿ ಕೊಡುತ್ತೇನೆ. to the call, ನೀನು ಕೊಟ್ಟಂತ to the ಕರುವಿಕೆಗೋಸ್ಕರ, responsibility, ನೀನು ಕೊಟ್ಟಿರುವಂತ ಪ್ರತಿಯೊಂದು to the giftings and the ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ, talents, ನೀನು ಕೊಟ್ಟಿರುವಂತ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ and I ಟ್ಯಾಲೆಂಟ್ಗೋಸ್ಕರ will use it ನಾನು ಅದನ್ನು ಮತ್ತೆ ತಲಾಂತಗಳನ್ನು ನಿನಗೋಸ್ಕರ in ಉಪಯೋಗಿಸುತ್ತೇನೆ. the house of God ದೇವರ ಆಲಯದಲ್ಲಿ to build your kingdom. ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ Freely I have received, freely I will give. ದೇವರೇ, ಅದು ರಾಜವೇ, ದುಡ್ಡು ಕೊಡದೆ ನಾನು ಸ್ವೀಕರಿಸಿದ್ದೇನೆ, ಮತ್ತೆ ಹಿಂತಿರುಗಿ ಉಚಿತವಾಗಿ ನಾನು ನಿಮಗೆ ಕೊಡುತ್ತೇನೆ. I am blessed, ನಾನು ಆಶೀರ್ವಾದ I am ಹೊಂದಿದವನು, anointed, ನಾನು ಅಭಿಷೇಕ I am ಹೊಂದಿದವನು, talented, ನನ್ನಲ್ಲಿ ತಲಾಂತಗಳು ಉಂಟು, I am bold. ನಾನು ಧೈರ್ಯಶಾಲಿ I am ದೇವರೇ, strong. ನನ್ನಲ್ಲಿ ಬಲ ಉಂಟು ದೇವರೇ. Thank you, Jesus. ಯೇಸುವೇ, ನಿಮಗೆ ಸ್ತೋತ್ರ. Thank you. ಥ್ಯಾಂಕ್ ಯು ಜೀಸಸ್, ನಿಮಗೆ ಸ್ತೋತ್ರ. I kiss your holy feet. ದೇವರೇ, ನಿಮ್ಮ ಪಾದಗಳಿಗೆ ನಾನು ಮುದ್ದಿಡುತ್ತೇನೆ. Praises to you, Lord. Glory be ಮಹಿಮೆ to your ಮಾತ್ರ holy ನಿಮಗೆ name. ಸ್ವಾಮಿ. Kiss your holy feet. ನಿನ್ನ ಪರಿಶುದ್ಧವಾದ ಕಾಲುಗಳಿಗೆ ನಾನು ಮುದ್ದಿಡುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Let's close our eyes and make prayer to God. Heavenly Father, we praise and worship you, Lord, for the wonderful time that you've given us. That, Lord, we listen to your message about Gabriel, about Mary, and about, Lord, Joseph. Different people have different characters when they receive the message. Yes, Master. Zachariah was fearful when he received the message. Joseph was strengthened by your message. And Mary accepted your message. Lord, before receiving the message from God, Joseph was not willing to
Lord, meet the responsibility. He was fearful, worrisome, a rejected person. You want to be, Lord, goody-goody to the people. You want to be known as a righteous person. But he didn't know that he was a chosen vessel to bring God into this world. Thank you, Lord, your chosenness. Though, Lord, we are running away our problems. Though, Lord, we do not want to take any responsibilities. Still, Lord, you are so merciful, so kindful, that we get that gift from you. Thank you. Thank you, Lord. Help everyone be a warrior to face the problems. The Satan may, like a dog, chases every moment. Lord, we want to do something. Lord, the Satan is behind us, chasing us all through. But Lord, your message today has strengthened us to turn back and face the problems, to take the responsibilities, to bring the God of heaven into this world. We take your message all through. Wherever we go, we take your message that Messiah has come, and preach the gospel wherever we go. Lord, bring the good tidings to the people, oh Lord Jesus, as Gabriel. You have sent us as a warrior to bring, Lord, tidings to the people. Thank you, Lord. You are keeping us as a messenger of a God. Help us, Lord, to serve you, Lord. And Lord, be strong and strengthened by you, O Lord Jesus. Lord, thank you for the servant of God who brought this message. And thank you for all the people who will listen to this. Lord, had an opportunity to listen to this word. Lord, we thank you. Lord, bless your people. And Lord, whatever the problem they were facing, either to, whatever the fear that was occupying their mind, O Lord Jesus, chase them out, clear their mind, strengthen their mind, O Lord Jesus, that they be a warrior in this world. Thank you. Lord, I thank you for the translator. Bless him too. Thank everyone. Lord, bless everyone, O Lord Jesus. In Jesus' precious name I pray. Amen. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. God bless you all.